ಮೇಘನಾ, ಸಾನ್ವಿ, ತುಳಸಿ, ಪೂಜಾ, ತುಳಸಿ ರಿಮೈಂಡ್ ಮಾಡಿ ಪೂಜಾಗೆ ಮತ್ತೆ ಆ ಅಂಬುಜಾಗೆ ಜಾಯ್ನ್ ಆಗೋದಕ್ಕೆ. ಶ್ವೇತಾ, ರಾಧಾ, ಅಂಕಿತಾ, ಶಿವಪ್ಪ, ಅನ್ಸೂಯ, ಉಮೇಶ್, ಅದರ್ಸ್, ಕಸ್ತೂರಪ್ಪ, ಜ್ಯೋತಿ, ಸೋಮೇಶ್ವರ್ ಸೊರಟ್ಟಿ, ಉಷಾ ಪರಶುರಾಮ್, ಅದರ್ಸ್ ಯಾರ್ಯಾರಿದ್ದೀರಾ ಬೇರೆ? ಅಪಾರ್ಟ್ ಫ್ರಮ್ ಡೈರೆಕ್ಟರ್ಸ್, ಮ್ಯಾನೇಜರ್ಸ್, TL. Okay, fine. Shall we start the session? Kindly give me a thumbs up. Ashwini, Yashoda. Yes. See guys, okay, we'll start the session anyhow. I think ಯಾರಾದ್ರೂ ಸೆಷನ್ ಮಿಸ್ ಮಾಡ್ಕೊಂಡ್ರೆ ಇಫ್ ಇನ್ ಕೇಸ್ ನೀವು ಅಪ್ಡೇಟ್ ಮಾಡಿ. ಯಾಕಂದ್ರೆ ಅದು ಲೇಟೆಸ್ಟ್ ಏನ್ ಪ್ರೋಗ್ರಾಮ್ ಇದೆ, ಸೊ ಅದ್ರ ಬಗ್ಗೆ ನಾನು ಇವಾಗ ಈ ಸೆಷನ್ ಅಲ್ಲಿ ಇನ್ ಡೀಟೇಲ್ ಕ್ಲಾರಿಟಿ ಕೊಡ್ತೀನಿ. ಓಕೆ, ಒನ್ಸ್ ಅಗೇನ್ ಎಲ್ಲರಿಗೂ ಗುಡ್ ಈವ್ನಿಂಗ್ ಹೇಳ್ತಾ, ಇವತ್ತಿನ ಪ್ರೋಗ್ರಾಮ್ ಐ ಥಿಂಕ್ ಎಲ್ಲರಿಗೂ ಒಂದು PDF ಫೈಲ್ ನ ಶೇರ್ ಮಾಡಿದ್ದೀನಿ ಗ್ರೂಪ್ ಅಲ್ಲಿ, ಕರೆಕ್ಟ್? ಎಲ್ಲರೂ PDF ಫೈಲ್ ನ ರೀಡ್ ಔಟ್ ಮಾಡಿದ್ರ? ಎಲ್ಲರೂ ಅಪ್ಲಿಕೇಶನ್ ಅದು ನಾನು ಕಳಿಸಿದ್ದು PDF ಫೈಲ್ ನ ಓಪನ್ ಮಾಡಿದಿರಿ, ಅಥವಾ ನಾನು ವಾಟ್ಸ್ಆಪ್ ಗ್ರೂಪ್ ಅಲ್ಲಿ ಕಳ್ಸಿರೋ ಡೀಟೇಲ್ಸ್ ಎಲ್ಲಾನು ವಾಚ್ ಮಾಡಿದ್ರ? ಎಷ್ಟ್ ಜನ ಎಕ್ಸ್ಪ್ಲೋರ್ ಮಾಡಿದ್ರಿ? ಓಕೆ, ಐ ಹೋಪ್ ಎಲ್ಲರೂ ಕೂಡ ಫೈಲ್ ಓಪನ್ ಮಾಡಿದಿರಿ, PDF ಫೈಲ್ ಕಳ್ಸಿದ ಡೀಟೇಲ್ಸ್ ನ ಸ್ಕ್ರೋಲ್ ಮಾಡಿ, ಕರೆಕ್ಟ್? ಯಾರಿಗಾದ್ರೂ ಅಂಡರ್ಸ್ಟ್ಯಾಂಡ್ ಆಗಿದೆನಾ ಅದು ಏನಂತ ಹೇಳಿ? ಅಥವಾ ಯಾರಾದ್ರೂ ಅಂಡರ್ಸ್ಟ್ಯಾಂಡ್ ಆಗಿದ್ರೆ ವಾಲಂಟರಿ ಆಗಿ ನನಗೆ ಈ ಮೀಟಿಂಗ್ ಅಲ್ಲಿ ಎಕ್ಸ್ಪ್ಲೇನ್ ಮಾಡ್ಬೋದಾ ಏನ್ ಅರ್ಥ ಆಯ್ತು ಅಂತ? ಯಾರಿಗೂ ಅರ್ಥ ಆಗಿಲ್ಲ? ಥಮ್ಸ್ ಅಪ್, ಲೋ ಥಮ್ಸ್ ಅಪ್ ಮಾಡ್ತಾ ಇದಾರೆ. ರೋಹಿತ್, ಪ್ರತೀಕ್ ಐ ಥಿಂಕ್ ಥಮ್ಸ್ ಅಪ್ ಮಾಡ್ತಿದಾರೆ, ಅರ್ಥ ಆಗಿದೆ ಅನ್ಕೊಂತೀನಿ. ಉಷಾ ಅವ್ರಿಗೂ ಅರ್ಥ ಆಗಿಲ್ಲ. ಮತ್ತೆ ಓಕೆ, ಆಲ್ ರೈಟ್. ಐ ಥಿಂಕ್ ಇವತ್ತು ಒಂದು ಕ್ಲಾರಿಟಿ ಸಿಗುತ್ತೆ ನಿಮ್ಗೆ. ಡೆಫಿನೆಟ್ಲಿ ಅಪ್ ಸ್ಕಿಲ್ ಜೊತೆ ಅಸೋಸಿಯೇಟ್ ಆಗಿದ್ದಕ್ಕೆ ಈ ತರದ್ ಒಂದು ಪ್ರೋಗ್ರಾಮ್ ನಿಜವಾಗ್ಲೂ ಇದೇನಾ ಅಂತ ಹೇಳಿ ಇವತ್ತು ಎಲ್ಲರಿಗೂ ಕೂಡ ಐ ಥಿಂಕ್ ಒಂದು ಕ್ಲಾರಿಟಿ ಸಿಗುತ್ತೆ. ಆಮೇಲೆ ಇನ್ನು ಮುಂದೆ ಎಷ್ಟು ಈಸಿ ಆಗುತ್ತೆ ಅಂತ ಹೇಳಿ ಅದು ನಾನು ಹೇಳೋದ್ಕಿಂತ ನೀವೇ ಹೇಳ್ಬೇಕು ನನ್ಗೆ. ಓಕೆ, ಯಾರಾದ್ರೂ ಅಟ್ಲೀಸ್ಟ್ ಟ್ರೈ ಮಾಡ್ಬೋದಾ? ಏನ್ ಅಂಡರ್ಸ್ಟ್ಯಾಂಡ್ ಆಗಿದೆ, ಅಟ್ಲೀಸ್ಟ್ ನಿಮ್ಗೆ ಏನ್ ಅರ್ಥ ಆಗಿದೆ ಅದನ್ನ ವಾಲಂಟಿಯರ್ ಆಗಿ ನಾನು ಯಾರಾದ್ರೂ ಅಟ್ಲೀಸ್ಟ್ ಎಕ್ಸ್ಪ್ಲೇನ್ ಮಾಡ್ಬೋದಾ? ಏನಾದ್ರು 1%, ಅಟ್ಲೀಸ್ಟ್ 5%, 10% ಅಂಡರ್ಸ್ಟ್ಯಾಂಡ್ ಆಗಿರೋರು ಯಾರಾದ್ರೂ ಇದರ ಮೀಟಿಂಗ್ ಅಲ್ಲಿ? ಓಕೆ, ಸೊ ಐ ಥಿಂಕ್ ಫಸ್ಟ್ ಆಫ್ ಆಲ್ ನಾನು ಇವಾಗ ಲಾಸ್ಟ್ ಐ ಥಿಂಕ್ ನಮ್ದು ಟ್ರಾವೆಲಿಂಗ್ ಪ್ಲಾನ್ ಮತ್ತೆ ನ್ಯೂ ಸಾಫ್ಟ್ವೇರ್ ಡೆವಲಪ್ಮೆಂಟ್ ಆಕ್ಟಿವಿಟೀಸ್ ಮತ್ತೆ ನ್ಯೂ ಪ್ರೋಗ್ರಾಮ್ ನ ಲಾಂಚ್ ಮಾಡೋದ್ರ ಜೊತೆಗೆ ನಾವಿವಾಗ ಪ್ರಾಡಕ್ಟ್ ಬೇಸ್ಡ್ ಪ್ರೋಗ್ರಾಮ್ಸ್ ನ ಇಂಟ್ರೊಡ್ಯೂಸ್ ಮಾಡಿದ್ದೀನಿ. ಅದು ಯಾಕೆ ಅನ್ನೋದಕ್ಕೆ ನಾನು ನಿಮಗೆ ಇವತ್ತು ಎಲ್ಲರಿಗೂ ಕ್ಲಾರಿಟಿ ಕೊಡ್ತೀನಿ, ಸರಿ? ಸೊ ಜೊತೆಗೆ ಈ ಪ್ರಾಡಕ್ಟ್ ಮತ್ತೆ ಪ್ರೋಗ್ರಾಮು ಮತ್ತೆ ಅಸೋಸಿಯೇಷನ್ ಇಂದ ನಮ್ಮ ಗ್ರೋತ್ ಮತ್ತೆ ಎಕ್ಸ್ಪಾನ್ಷನ್ ಎಷ್ಟು ಫಾಸ್ಟ್ ಟ್ರ್ಯಾಕ್ ಆಗಿ ನೆಕ್ಸ್ಟ್ ಮಾರ್ಕೆಟ್ ಅಲ್ಲಿ ರ್ಯಾಪಿಡ್ ಗ್ರೋ ಆಗಿ ನಾವು ರೀಚ್ ಆಗ್ತೀವಿ ಅನ್ನೋದನ್ನ ಡೆಫಿನೆಟ್ಲಿ ನೀವೆಲ್ಲರೂ ಅರ್ಥ ಮಾಡ್ಕೊಳ್ಬಹುದು. ಓಕೆ, ವಾಟ್ ಈಸ್ ದಿ ಪವರ್ ಆಫ್ ಅಪ್ ಸ್ಕಿಲ್ ಅಂತ ಹೇಳಿ, ಮತ್ತೆ ಜೊತೆಗೆ ನಾವ್ ಇವಾಗ ಇಂಟ್ರೊಡ್ಯೂಸ್ ಮಾಡಿರೋ ಸಿಸ್ಟಮ್ ಎಷ್ಟು ರ್ಯಾಪಿಡ್ ಗ್ರೋತ್ ಮತ್ತೆ ನಿಮ್ಮೆಲ್ಲರಿಗೂ ಕೂಡ ಒಂದು ಕೆರಿಯರ್ ಜೊತೆಗೆ ಒಂದು ಪ್ಯಾಸಿವ್ ಇನ್ಕಮ್ ಅರ್ನಿಂಗ್ ಆಪರ್ಚುನಿಟೀಸ್ ನ ಬಿಲ್ಡ್ ಮಾಡ್ಕೊಳ್ಳೋದಕ್ಕೆ ನಾವು ಡಿಸೈನ್ ಮಾಡಿರುವಂತ ಪ್ರೋಗ್ರಾಮ್ ಏನಿದೆ, ಇಟ್ಸ್ ವೆರಿ ಪವರ್ಫುಲ್ ಪ್ರೋಗ್ರಾಮ್ ಅಂಡ್ ಯುನೀಕ್ ಪ್ರೋಗ್ರಾಮ್. ಫಸ್ಟ್ ಟೈಮ್
ಈ ತರದ್ ಒಂದು ಪ್ಲಾಟ್ಫಾರ್ಮ್ ನ ಇಂಟ್ರಡ್ಯೂಸ್ ಮಾಡ್ತಾ ಇರೋದು ಇಂಡಿಯಾದಲ್ಲಿ. ಬಟ್ ಇದು ಸಿಸ್ಟಮ್ ಆಪರೇಟ್ ಆಗುತ್ತೆ ವರ್ಲ್ಡ್ ವೈಡ್. ಓಕೆ, ಸೊ ನಾನು ಯಾವಾಗ್ಲೂ ಹೇಳ್ತಾ ಇದ್ದೆ ನಮ್ ಟೀಮ್ನವ್ರಿಗೆ, ಐ ಆಲ್ವೇಸ್ ಥಿಂಕ್ ಗ್ಲೋಬಲ್ ಮಾರ್ಕೆಟ್ ಬಗ್ಗೆ. ಓಕೆ, ಸೊ ಇನ್ ಮುಂದೆ ಈ ಮೀಟಿಂಗ್ ಅಲ್ಲಿ ಇರೋರು ಎಷ್ಟ್ ಜನಕ್ಕೆ ಸಿಸ್ಟಮ್ ನ ಅರ್ಥ ಮಾಡ್ಕೊಳ್ಳೋದಕ್ಕೆ ಅಂತಾನೆ ಸಪರೇಟ್ ಆಗಿ ನಾನು ಟ್ರೈನಿಂಗ್ ತಗೊಂತೀನಿ. ಓಕೆ, ಸೊ ಇವತ್ತು ಅಪ್ಸ್ಕಿಲ್ದು ಸ್ಟ್ರೆಂತ್ ಏನಂತ ಹೇಳಿ ನಾವು ಅರ್ಥ ಮಾಡ್ಕೊಳ್ಳೋದಾದ್ರೆ, ಅಪ್ಸ್ಕಿಲ್ ಅಪ್ಲಿಕೇಶನ್ ನ ನಾವು ಲಾಂಚ್ ಮಾಡಿದ್ದು ಎಲ್ಲರಿಗೂ ಗೊತ್ತಿದೆ. ಮಾರ್ಚ್ ಶಿವರಾತ್ರಿ ದಿನ ನಾವು ಅಪ್ಲಿಕೇಶನ್ ನ ಲಾಂಚ್ ಮಾಡಿದ್ವಿ. ಕರೆಕ್ಟ್? ಎಷ್ಟ್ ಜನ ಇದ್ದೀರಾ? ನಾನು ಹೇಳ್ತಾ ಇರೋದು ಕರೆಕ್ಟ್ ಇದೆ? ಮಾರ್ಚ್ ಶಿವರಾತ್ರಿದಲ್ಲಿ ನಮ್ದು ಅಪ್ಸ್ಕಿಲ್ ಇಂಡಿಯಾ ಲರ್ನಿಂಗ್ ಆಪ್ ನ ಇಂಟ್ರಡ್ಯೂಸ್ ಮಾಡಿದ್ವಿ. ಕರೆಕ್ಟ್? ಸೊ ಅಪ್ಸ್ಕಿಲ್ ಇಂಡಿಯಾ ಲರ್ನಿಂಗ್ ಆಪ್ ನ ಇಂಟ್ರಡ್ಯೂಸ್ ಮಾಡಿದ ನಂತರ ಒಂದು ಮಾಡೆಲ್, ಅಂದ್ರೆ ಒಂದು ಟೀಮ್ ನ ನಾವು, ಅದಕ್ಕಿಂತ ಮುಂಚೆ ನಮ್ದು ಮಲ್ಟಿಪಲ್ ಪ್ರೋಗ್ರಾಮ್ಸ್ ಇತ್ತು. ಶಿಶು ವಿಕಾಸ್ ಇತ್ತು, BNY ಇತ್ತು. ಓಕೆ, ಮತ್ತೆ ನಮ್ಮ ಸ್ಕಿಲ್ ಬೇಸ್ಡ್ ಎಜುಕೇಶನ್ಸ್ ಮತ್ತೆ ಈ ತರದ್ದು ಪ್ರೋಗ್ರಾಮ್ಸ್ ನ ನಾವು ರನ್ ಮಾಡ್ತಾ ಇದ್ವಿ. ಬಟ್ ಅಫಿಷಿಯಲ್ ಆಗಿ ನಮ್ದು ಲರ್ನಿಂಗ್ ಆಪ್ ನ ಇಂಟ್ರೊಡ್ಯೂಸ್ ಮಾಡದ್ದು ಮಾರ್ಚ್, ಐ ಥಿಂಕ್ ಶಿವರಾತ್ರಿ ಹಬ್ಬ ಯಾವಾಗ ಬಂದಿದೆ ನನಗೆ, ಐ ಥಿಂಕ್ 14-15 ಇರ್ಬೋದು ಅನ್ಕೊಳ್ತೀನಿ ನಾನು. ಐ ಥಿಂಕ್ 14 ಇಲ್ಲ 15ನೇ ತಾರೀಕು ಇರ್ಬೇಕು ಅದು. ಓಕೆ, ಇವತ್ತು ನಾವು ಏಪ್ರಿಲ್ 14th ಅಲ್ಲಿ ಇದೀವಿ. ಮಾರ್ಚ್ ಏಪ್ರಿಲ್, ಐ ಥಿಂಕ್ ಯಾರಾದ್ರೂ ಹೇಳ್ಬೋದಾ ಶಿವರಾತ್ರಿ ಎಷ್ಟನೇ ತಾರೀಕು ಬಂತು ಮಾರ್ಚ್ ಅಲ್ಲಿ? ನಮ್ದು ಆಪ್ ನ ಲಾಂಚ್ ಮಾಡಿದ್ದು ನಾವು ಯಾವ ಡೇಟ್? 14 ಅಥವಾ 15? 14 ಕರೆಕ್ಟಾ? 14 ಫೆಬ್ರವರಿ 14. ಓಕೆ, ಫೆಬ್ರವರಿ 14 ಕರೆಕ್ಟ್? 15. ಓಕೆ, ಫೆಬ್ರವರಿ 15 ಸರ್ ಬಂದಿದೆ. ಓಕೆ, ಇಲ್ಲಿಗೆ ಐ ಥಿಂಕ್ 2 months ನಾವು ಮಾಡಿ ಟೈಮ್ ಆಗಿದೆ. ಕರೆಕ್ಟ್? ಅಂದ್ರೆ ಫೆಬ್ರವರಿ, ಮಾರ್ಚ್, ಏಪ್ರಿಲ್, ಇವತ್ತು ಅಂದ್ರೆ ನಾಳೆಗೆ 2 ತಿಂಗಳಾಗುತ್ತೆ. ಕರೆಕ್ಟ್? ನಮ್ದು ಆಪ್ ಲೈವ್ ಆಗಿ. ಸೊ ಡೆವಲಪ್ಮೆಂಟ್ ಎಲ್ಲ ನಾವು ನೋಡ್ಕೊಳ್ಳೋದಾದ್ರೆ, ನಮ್ದು ಆಪ್ ಎನಿಗೋ ಪ್ಲೇ ಸ್ಟೋರ್ ಅಲ್ಲಿ ಅವೈಲೇಬಲ್ ಇದೆ. ಇಂಡಿಯಾದಲ್ಲಿ ಯಾರ್ ಬೇಕಾದ್ರೂ ಪ್ಲೇ ಸ್ಟೋರ್ ಇಂದ ಆಪ್ ನ ಡೌನ್ಲೋಡ್ ಮಾಡ್ಕೊಳ್ಬಹುದು. ಜೊತೆಗೆ ನಾವು ಸೋಷಿಯಲ್ ಮೀಡಿಯಾ ಆಕ್ಟಿವಿಟೀಸ್ ಮೇಲೆ ಸಾಕಷ್ಟು ಫೋಕಸ್ ಮಾಡಿದ್ವಿ. ಅಂದ್ರೆ ನಮ್ಮಲ್ಲಿ ಆನ್ಬೋರ್ಡ್ ಆದಂತ ಮೋರ್ ದೆನ್ thousands ಆಫ್ ಕ್ಯಾಂಡಿಡೇಟ್ಸ್ ವಿಯಾ ಸೋಷಿಯಲ್ ಮೀಡಿಯಾ ಸ್ಟೇಟಸ್ ಪೋಸ್ಟ್ ಅಂಡ್ ಫೇಸ್ಬುಕ್, ಇನ್ಸ್ಟಾಗ್ರಾಮ್ ಗಳಲ್ಲಿ ಪ್ರಮೋಟ್ ಮಾಡಿದ್ವಿ. ನಮ್ಮ ಬ್ರ್ಯಾಂಡ್ ಐ ಥಿಂಕ್ ಆಲ್ಮೋಸ್ಟ್ ಮೋರ್ ದೆನ್ 50,000+ ಪೀಪಲ್ಗೆ ವಿಯಾ ಸೋಷಿಯಲ್ ಮೀಡಿಯಾ ರೀಚ್ ಆಗಿತ್ತು. ಅದಾದ ನಂತರ ನಾವು ಒಂದು 25 ಮೆಂಬರ್ಸ್ ನ ಟೀಮ್ ಲೀಡರ್ ಆಗಿ ಪ್ರಮೋಟ್ ಮಾಡಿ, ಪ್ರತಿಯೊಬ್ಬರಿಗೂ ಕೂಡ ಮಿನಿಮಮ್ ಒಂದು ಆವರೇಜ್ ಬೋತ್ ಪಾರ್ಟ್ ಟೈಮ್ ಅಂಡ್ ಫುಲ್ ಟೈಮ್ ಒಂದು 10 ಮೆಂಬರ್ಸ್ ನ ಪ್ರೊವೈಡ್ ಮಾಡಿದ್ವಿ. ಅಲ್ಲಿಗೆ 250 ಜನ ಪ್ಲಸ್ ಒಂದು 25 ಜನ, ಅಂದ್ರೆ ಒಂದು 275 ಜನ ಪ್ಲಸ್ ಒಂದು ಆಫೀಸ್ ಕಡೆಯಿಂದ ಒಂದು ಟೀಮ್, ಅಂದ್ರೆ ಆಲ್ಮೋಸ್ಟ್ ಒಂದು 280 ಪೀಪಲ್ ಎಕ್ಸ್ಕ್ಲೂಸಿವ್ ಕಾಲಿಂಗ್ ಮೇಲೆ ಫೋಕಸ್ ಮಾಡಿದ್ವಿ. ಐ ಥಿಂಕ್ ಒಂದು 100 ಜನಕ್ಕೆ ಕಾಲಿಂಗ್ ಎಗೆದ್ರು. ನಾವು ಎಕ್ಸ್ಪೆಕ್ಟ್ ಮಾಡಿದ್ವಿ ಪ್ರತಿಯೊಬ್ರು ಕೂಡ ಕಾಲಿಂಗ್ ಮೇಲೆ ಫೋಕಸ್ ಮಾಡ್ಬೇಕಂತ. ಬಟ್ ಸ್ಟಿಲ್ ಒಂದು 100 ಮೆಂಬರ್ಸ್ ಇಟ್ಕೊಂಡ್ರು ಒಂದು 300 into 100 ಅಂದ್ರೆ ಆಲ್ಮೋಸ್ಟ್ ಒಂದು 40,000-50,000 ಜನ, ಅಂದ್ರೆ 100,000 ಜನಕ್ಕೆ ನಾವು ರೀಚ್ ಆಗಿದೀವಿ ಲಾಸ್ಟ್ 2 months ಅಲ್ಲಿ. ಓಕೆ, ಬಟ್ ಆಫ್ಟರ್ ದ ಟ್ರೈನಿಂಗ್ ಪ್ರೋಗ್ರಾಮ್, 21 days ಟ್ರೈನಿಂಗ್ ಪ್ರೋಗ್ರಾಮ್ ಅಲ್ಲಿ ವೆರಿ ಮಿನಿಮಲ್ ಅಡ್ಮಿಷನ್ ಎನ್ರೋಲ್ಮೆಂಟ್ ಬೇಸಿಸ್ ಇಂದ ವಿ ಹ್ಯಾವ್ ವಾಟ್ ಎವರ್ ವಿ ಕಮಿಟೆಡ್, ಅದು ನಂಬರ್ಸ್ ನಾವು ರೀಚ್ ಮಾಡಕ್ಕಾಗಿಲ್ಲ. ಬಟ್ ಸ್ಟಿಲ್ ವಿ ಹ್ಯಾವ್ ನಾಟ್ ಸ್ಟಾಪ್ಡ್. That based on that experience, we are always focusing on innovative plans to introduce market. Why? Because to make it your job easy. Correct? See, when I took 21 days of training program, at the end of the day, morning training meeting takontidvi, at the end of the day training meeting 7 o'clock review report meeting takondaga, definitely I come up with lot of objection handling questions from my team. People ಹೇಳ್ತಾ ಇದ್ರು, people are not responding, people are not properly communicating, people are not coming to for the demo sessions. and ಅದಾದ ನಂತರ ಮನೇಲಿ ಮಕ್ಳಿಲ್ಲ ಅಂತ ಹೇಳ್ತಿದ್ರೆ, ಈ ಬಗ್ಗೆ ಇದೆಲ್ಲ ಕ್ವೈರೀಸ್ ಡೆಫಿನೆಟ್ಲಿ ಅದು ಕ್ವಶನ್ಸ್ ನನಗೂ ಬಂದಿದೆ, ನಿಮಗೂ ಬಂದಿದೆ. ವಿ ಹ್ಯಾವ್ ಆಲ್ರೆಡಿ ಎಕ್ಸ್ಪೀರಿಯನ್ಸ್ಡ್ ಇಟ್, ಬಟ್ ವಿ ಕೆನಾಟ್ ಡೂ ದ ಸೇಮ್ ಆಕ್ಟಿವಿಟಿ multiple times. So that is the reason I started explore and I started planning to implement new programs which is directly accepted by the market. Okay, so ಅಂದ್ರೆ ಈ ಪ್ರೋಗ್ರಾಮ್, ಇವತ್ತಿನ ಪ್ರೋಗ್ರಾಮ್ ನ ಇಂಟ್ರೊಡ್ಯೂಸ್ ಮಾಡೋದಕ್ಕೆ ಮೇನ್ ರೀಸನ್ ಏನಂತ ಹೇಳಿದ್ರೆ,
ಅದು ನಮ್ಮ ಟೀಮ್. ಓಕೆ, ವೈ ಬಿಕಾಸ್ ನಮ್ಮ ಟೀಮ್ ಅಲ್ಲಿ ಎಷ್ಟೋ ಜನ ಆಸ್ಪಿರೆಂಟ್ಸ್ ಇದ್ದಾರೆ, ಎಷ್ಟೋ ಜನ ಹಾರ್ಡ್ ವರ್ಕಿಂಗ್ ಇದೀರಾ, ಅದರಲ್ಲಿ ಆಲ್ಮೋಸ್ಟ್ ಪ್ರತಿಯೊಬ್ರು ಕೂಡ ಡೆಡಿಕೇಟೆಡ್ ಇದ್ದೀರಿ. ಬಟ್ ಪುಟ್ಟಿಂಗ್ ಆಲ್ ದ ಎಫರ್ಟ್, ರಿಸಲ್ಟ್ ಅಂತ ಬಂದಾಗ ಡೆಫಿನೆಟ್ಲಿ ಅದು ಡಿಸಪಾಯಿಂಟೆಡ್ ಆಗಿತ್ತು. ಸೊ ಹಂಗಾಗಿ ಸೊ ವಿ ಕೆನಾಟ್ ರಿಲೇ ಆನ್ ದ ಸೇಮ್ ಜಾಬ್ ಪ್ರೊಫೈಲ್. ವಿ ಶುಡ್ ಡೆಫಿನೆಟ್ಲಿ ಯುನೋ ಕಮಿಂಗ್ ಟು ವೆರಿ ಸ್ಟ್ರಾಂಗ್ಲಿ ಅಂತ ಹೇಳಿ ಸೊ ನಾವು ಈ ಪ್ಲಾಟ್ಫಾರ್ಮ್ ನ ಇವತ್ತು ಇಂಟ್ರೊಡ್ಯೂಸ್ ಮಾಡ್ತಾ ಇದೀವಿ. ಇದಕ್ಕೆ ಆಲ್ಮೋಸ್ಟ್ ನಾನು 15ರಿಂದ 20 ಮೋರ್ ದೆನ್ 1.5 ಮಂತ್ ಟೈಮ್ ತಕೊಂಡು ಸಿಸ್ಟಮ್ ಆಗಿರ್ಬೋದು, ಕೊಲಾಬ್ರೇಷನ್, ಪ್ರಾಡಕ್ಟ್ ಫೈನಲೈಸೇಷನ್ ಮತ್ತೆ ಎಕ್ಸ್ಪಾನ್ಷನ್. ಇವತ್ತು ನಮ್ದು ಆಲ್ಮೋಸ್ಟ್ ನಾವು ಅಫಿಷಿಯಲ್ ಆಗಿ ನಮ್ದು ಮುಂಬೈದಲ್ಲಿ ಕೂಡ ನಮ್ದು ಆಫೀಸ್ ಇದೆ. ಓಕೆ, ಸೊ ಜೊತೆಗೆ ನಾವು ನೆಕ್ಸ್ಟ್ 12 ಸ್ಟೇಟ್ಸ್, 12 ಸ್ಟೇಟ್ಸ್ ಅಲ್ಲಿ ನಾವು ಲಾಂಚ್ ಮಾಡ್ತಾ ಇದೀವಿ ಪ್ರೋಗ್ರಾಮ್ ನ. ಐ ಥಿಂಕ್ ನಾನು ಇವತ್ತು ಕಳ್ಸಿರೋ PDF ಫೈಲ್ ಅಲ್ಲಿ ಎಲ್ಲ ಡೀಟೇಲ್ಸ್ ಇದೆ. ನಾನು ಅದನ್ನ ನಿಮಗೆ ಎಕ್ಸ್ಪ್ಲೈನ್ ಮಾಡ್ತೀನಿ ಎಲ್ಲಾನು ಕೂಡ. ಓಕೆ, ಸೊ ಅದು ಎಕ್ಸ್ಪ್ಲೈನ್ ಮಾಡಿದ್ಮೇಲೆ ನಿಮಗೆ ಪ್ಯೂರ್ಲಿ ಕಾನ್ಫಿಡೆನ್ಸ್ ಜೊತೆಗೆ ಕ್ಲಾರಿಟಿ ಮತ್ತೆ ಇದು ಒಂದು ಗ್ರೇಟ್ ಆಪರ್ಚುನಿಟಿ ಅಂತ ಹೇಳಿ ನಿಮ್ಮೆಲ್ಲರಿಗೂ ಕೂಡ ರಿಯಲೈಸ್ ಆಗುತ್ತೆ. ಜೊತೆಗೆ ನಿಮ್ಮ ಕೆಲಸ ಎಷ್ಟು ಈಸಿ ಆಗುತ್ತೆ ಅಂದ್ರೆ ಇಟ್ಸ್ ಲೈಕ್ ಅದನ್ನ ನೀವು ನನಗೆ ಎಂಡ್ ಆಫ್ ದ ಸೆಷನ್ ಅಲ್ಲಿ ನಿಮ್ಮ ಎಕ್ಸ್ಪ್ಲನೇಷನ್ ನಾನು ಕೊಡ್ಬೋದು. ಓಕೆ, ವಿ ಕ್ಯಾನ್ ಸ್ಟಾರ್ಟ್ ಅಫಿಷಿಯಲಿ ವಿತ್ ಸ್ಲೈಡ್ಸ್ ನೌ. ಐ ಥಿಂಕ್ ಹೋಪ್ಫುಲಿ ಮೀಟಿಂಗ್ ಅಲ್ಲಿ ಎಕ್ಸ್ಪೆಕ್ಟೆಡ್ ನಂಬರ್ ಆಫ್ ಪೀಪಲ್ ಆರ್ ಅವೈಲಬಲ್ ಅಂತ ಅನ್ಕೊಳ್ತೀನಿ. ಬಟ್ ಸ್ಟಿಲ್ ಐ ಜಸ್ಟ್ ಗೋ ಥ್ರೂ ದ PPT. ಜಸ್ಟ್ ಅ ಮಿನಿಟ್. ಇದೆನಾ ಎಲ್ಲರಿಗೂ? Yes, sir. Okay. Yes, Yeah. Okay. So, see, this is actually a digital solutions extend anteli. This is our one of the venture. Yes. Just. Okay. Yeah. Just. ಓಕೆ, ಇದು ಒಂದು ಡಿಜಿಟಲ್ ಪ್ಲಾಟ್ಫಾರ್ಮ್ ನಮ್ದು. ಓಕೆ, ಸೊ ನಾನು ಇವಾಗ ನೆಕ್ಸ್ಟ್ ಏನು ಇಂಟ್ರೊಡ್ಯೂಸ್ ಮಾಡ್ತೀನಿ, ಇಟ್ಸ್ ಅ ಡಿಜಿಟಲ್ ಪ್ಲಾಟ್ಫಾರ್ಮ್. ಓಕೆ, ಸೊ ನಾವು ಮೇಜರ್ಲಿ ಅದಕ್ಕೆ ನೇಮ್ ಇದೆ ಎಕ್ಸ್ಟೆಂಡ್ ಡಿಜಿಟಲ್ ಅಂತ ಕೊಟ್ಟಿದ್ದೀವಿ. ಅಂದ್ರೆ ಎಕ್ಸ್ಟೆನ್ಷನ್ ಅಂತ ಅಂದ್ರೆ ಲೈಕ್ ಎಕ್ಸ್ಪಾನ್ಷನ್ ನ ಯಾವ ತರ ನಾವು ಅಂದ್ರೆ ಇಟ್ಸ್ ರೀಚ್ ಆಟೋಮೆಟಿಕ್ಲಿ, ಅದು ರೀಚ್ ಆಗ್ತಕ್ಕಂತ ಒಂದು ಕೀವರ್ಡ್ ನೇಮ್ ಎಕ್ಸ್ಟೆಂಡ್ ಅಂತ ಹೇಳಿ. ಓಕೆ, ಮೇಜರ್ ಆಗಿ ನಾವು ಈಗ ನಾವು ಎಂಪ್ಲಾಯೀಸ್ ಗಳಿಗೆ ಹೆಂಗೆ ನಾನು ಎಂಪ್ಲಾಯ್ ಆಪ್ ಕೊಟ್ಟಿದ್ದೆ ಮುಂಚೆ, ಓಕೆ, ಆ ತರ ಇದು ಒಂದು ಎಕ್ಸ್ಟೆಂಡ್ ಅಂತ ಹೇಳಿ ಒಂದು ಲಾಗಿನ್ ಪೇಜ್ ಮುಖಾಂತರ ನಮ್ಮ ಏನು ಇನ್ ಮುಂದೆ ನಮ್ಮ ಪ್ರಾಡಕ್ಟ್ ಮತ್ತೆ ಸರ್ವಿಸಸ್ ನ ಯಾರ್ಯಾರು ಆಕ್ಸೆಸ್ ಮಾಡ್ತಾರೆ ಅವ್ರಿಗೆಲ್ಲರಿಗೂ ಕೂಡ ಎಕ್ಸ್ಟೆಂಡ್ ಲಾಗಿನ್ ಐಡಿಸ್ ಗಳು ಸಿಗುತ್ತೆ. ಓಕೆ, ಸೊ ನಾನು ಪ್ರೀವಿಯಸ್ ಹೇಳ್ತಾ ಇದ್ದೆ ನಮ್ದು ಇನ್ನ ಡೆವಲಪ್ಮೆಂಟ್ ನಡೀತಾ ಇದೆ. ನೀವ್ ಯಾರಿಗಾದ್ರೂ ರೆಫರ್ ಮಾಡಿದ್ರೆ ಅಥವಾ ನೀವು ಯಾವ್ದಾದ್ರು ನಿಮ್ಮ ಮುಖಾಂತರ ಯಾರೇ ಪರ್ಚೇಸ್ ಮಾಡಿದ್ರೆ ಕೋರ್ಸ್ ನ ಆಗಿರ್ಬೋದು ಅಥವಾ ನಾವೀಗ ಅಲ್ಲಿ ಇಂಟ್ರೊಡ್ಯೂಸ್ ಮಾಡಿರೋ ಪ್ರಾಡಕ್ಟ್ ನ ಎಲ್ಲಾನು ನೀವೇ ನಿಮ್ದೇ ಲಾಗಿನ್ ಆಕ್ಸೆಸ್ ಅಲ್ಲಿ ಯಾವ ರೀತಿ ಹೇಗೆ ಮಾನಿಟರ್ ಮಾಡ್ಬೋದು ಅನ್ನೋದನ್ನ ನಾವು ಪ್ರೀವಿಯಸ್ಲಿ ಎಕ್ಸ್ಪ್ಲೇನ್ ಮಾಡಿದ್ವಿ. ಅದೇ ರೀತಿ ಇದು ಲಾಗಿನ್ ಐಡಿನ ನಾನು ಎನಿಹೌ ನಂದು ಮೊಬೈಲ್ ಆಪ್ ನ ಸ್ಕ್ರೀನ್ ಶೇರ್ ಮಾಡಿ ಎಕ್ಸ್ಪ್ಲೇನ್ ಮಾಡಿದಾಗ ನಿಮ್ಗೆಲ್ಲ ಒಂದು ಅಂಡರ್ಸ್ಟ್ಯಾಂಡಿಂಗ್ ಬರುತ್ತೆ. ಓಕೆ, ಇದು ಎಕ್ಸ್ಟೆನ್ಷನ್ ಅಂತ ಅಂದ್ರೆ ಎಕ್ಸ್ಟೆಂಡ್ ಲಾಗಿನ್ ಐಡಿ ಬರುತ್ತೆ, ಬಟ್ ವಿ ಕಾಲ್ ಇಟ್ ಆಸ್ ಎಕ್ಸ್ಟೆಂಡ್ ಡಿಜಿಟಲ್ ಸೊಲ್ಯೂಷನ್ ಅಂತ ಹೇಳಿ. ಇದ್ರಲ್ಲಿ ಏನಂದ್ರೆ ಮಲ್ಟಿಪಲ್ ಅರ್ನಿಂಗ್ ಸ್ಟ್ರೀಮ್ಸ್ ಗಳಿರುತ್ತೆ. ಅಂದ್ರೆ ಒಂದೇ ಮೇನ್ ಸೋರ್ಸಸ್ ಇರೋದಿಲ್ಲ. ಪ್ರೀವಿಯಸ್ಲಿ ನೀವೆಲ್ಲ ಏನ್ ವರ್ಕ್ ಮಾಡಿದ್ರಿ, ಸ್ಟೂಡೆಂಟ್ ಅಡ್ಮಿಷನ್ ಮಾಡಿದ್ರೆ ಅಥವಾ ಕ್ಯಾಂಡಿಡೇಟ್ ಆನ್ ಬೋರ್ಡಿಂಗ್ ಮಾಡಿದ್ರೆ ಅದಕ್ಕೆ ಸರ್ಟೆನ್ ಆಫ್ ಕಮಿಷನ್ ಇನ್ಸೆಂಟಿವ್ ಸಿಗುತ್ತೆ ಅಂತ ಹೇಳಿತ್ತು. ಬಟ್ ಇದರಲ್ಲಿ ಮಲ್ಟಿಪಲ್ ಅರ್ನಿಂಗ್ ಆಪರ್ಚುನಿಟೀಸ್ ನಾವು ಇಂಟ್ರೊಡ್ಯೂಸ್ ಮಾಡಿದೀವಿ. ಸೊ ಎರಡನೇದು ಇಟ್ ಇಸ್ ಸೇಫ್ ಅಂಡ್ ಟ್ರಸ್ಟೆಡ್ ಪ್ಲಾಟ್ಫಾರ್ಮ್, ಮತ್ತೆ ಇಟ್ಸ್ AI ಇನ್ಬಿಲ್ಟ್ ಅಡ್ವಾನ್ಸ್ ಟೆಕ್ನಾಲಜಿಯಿಂದ ಇಂಟ್ರೊಡ್ಯೂಸ್ ಮಾಡಿರೋ ಒಂದು 24/7 ಸಪೋರ್ಟ್ ಇರ್ತಕ್ಕಂತ ಒಂದು ಪ್ಲಾಟ್ಫಾರ್ಮ್. ಓಕೆ,
ಇದರಲ್ಲಿ ರೆಫರಲ್ ಇನ್ಕಮ್ ಇರುತ್ತೆ. ಅಂದ್ರೆ ರೆಫರಲ್ ಇನ್ಕಮ್ ಅಂದ್ರೆ ಡೈರೆಕ್ಟ್ ಆಗಿ ನಾವು ರೆಫರ್ ಮಾಡಿದ್ರೆ ಸಿಗ್ತಕ್ಕಂತ ಇನ್ಕಮ್. ಎರಡನೇದು ಲೆವೆಲ್ ಇನ್ಕಮ್ಸ್, ಅಂದ್ರೆ 10 ಟೈಮ್ಸ್ ಆಫ್ ಲೆವೆಲ್ ಇನ್ಕಮ್ಸ್ ಅಂತ ಬರುತ್ತೆ ಇದರಲ್ಲಿ. ಅಂದ್ರೆ ನಾನು ಇವಾಗ ಒಂದು ಅಡ್ಮಿಷನ್ ಮಾಡ್ತೀನಿ ಅಥವಾ ಒಂದು ಪ್ರಾಡಕ್ಟ್ ನ ಸಜೆಸ್ಟ್ ಮಾಡ್ತೀನಿ, ಅವರು ಮತ್ತೆ ನೆಕ್ಸ್ಟ್ 10 ಟೈಮ್ಸ್ ಅಂದ್ರೆ 10 ಜನರೇಷನ್ ಅವರು ಅದು ರೆಫರ್ ಮಾಡಿದ್ರು ಕೂಡ ನಮಗೆ ಪ್ಯಾಸಿವ್ ಇನ್ಕಮ್ ಬರೋ ತರ ಇದು ಲೆವೆಲ್ ಬಿಲ್ಡಿಂಗ್ ಆಗಿರುತ್ತೆ. ಓಕೆ, ಅದಾದ ನಂತರ ಡೈಲಿ ಕ್ಯಾಶ್ ಬ್ಯಾಕ್. ಓಕೆ, ಎಕ್ಸಾಂಪಲ್ ಹೆಂಗೆ ಅಂತ ಹೇಳಿದ್ರೆ, ಸೊ ಡೈಲಿ ಕ್ಯಾಶ್ ಬ್ಯಾಕ್ ಹೆಂಗ್ ವರ್ಕ್ ಆಗುತ್ತೆ ಅಂತಾನು ಹೇಳ್ತೀನಿ. ಅಂದ್ರೆ ಡೇ ಇವತ್ತು ನಾವು ಕೋರ್ಸ್ ಅಥವಾ ಪ್ರಾಡಕ್ಟ್ ಪರ್ಚೇಸ್ ಮಾಡಿದ್ರೆ ನೆಕ್ಸ್ಟ್ ಡೇ ಇಂದಾನೆ ನಮ್ಗೆ ಇನ್ಕಮ್ ಸ್ಟಾರ್ಟ್ ಆಗುತ್ತೆ. ಓಕೆ, ಆ ತರ. ಮತ್ತೆ ಬೂಸ್ಟರ್ ಇನ್ಕಮ್, ROI ಇನ್ಕಮ್, ಸ್ಲಾಟ್ ಅದೆಲ್ಲ ಇರುತ್ತೆ. ಓಕೆ, ಎಸ್, ಇದು ನಾವು ಫಸ್ಟ್ ಪ್ರಾಡಕ್ಟ್ ನ ನಾವು ಇಂಟ್ರೊಡ್ಯೂಸ್ ಮಾಡ್ತಾ ಇದೀವಿ. ಓಕೆ, ಸೊ ಪ್ರಾಡಕ್ಟ್ ಬಂದು, ಇದು ಪ್ರಾಡಕ್ಟ್ ಯಾಕೆ ಇಂಟ್ರೊಡ್ಯೂಸ್ ಮಾಡಿದೀನಿ ಅಂತ ನಾನು ಹೇಳ್ತೀನಿ. ಇದು ಪ್ರಾಡಕ್ಟ್ ಬಂದು ಕಾಸ್ಮೆಟಿಕ್ ಪ್ರಾಡಕ್ಟ್. ಓಕೆ, ಸೊ ಕಾಸ್ಮೆಟಿಕ್ ಪ್ರಾಡಕ್ಟ್ಗೂ ಕೋರ್ಸಸ್ಗೂ ಏನು ಕನೆಕ್ಟಿವಿಟಿ ಅಂತ ನಿಮ್ಗೆಲ್ಲ ಕನ್ಫ್ಯೂಷನ್ ಬರ್ಬೋದು. ಬಟ್ ಸ್ಟಿಲ್ ದಿಸ್ ಈಸ್ ದಿ ಅಲ್ಟಿಮೇಟ್ ಗೇಮ್ ಚೇಂಜರ್ ಟು ರೀಚ್ ಮ್ಯಾಕ್ಸಿಮಮ್ ನಂಬರ್ ಆಫ್ ಪೀಪಲ್. ಓಕೆ, ಅದಾದ ನಂತರ ಈ ಟ್ರಾನ್ಸಾಕ್ಷನ್ಸ್ ಗಳು ಏನಿದೆ ಪ್ರತಿಯೊಂದು ಕೂಡ ಫಾರೆಕ್ಸ್ ಅಲ್ಲಿ ಇರುತ್ತೆ. ಐ ಥಿಂಕ್ ಎಷ್ಟೋ ಜನಕ್ಕೆ ಇಲ್ಲಿ ಫಾರೆಕ್ಸ್ ನಾಲೆಡ್ಜ್ ಇದೆ ಇಲ್ಲ, ಬಟ್ ಸ್ಟಿಲ್ ಈ ಪ್ರತಿಯೊಂದು ಟ್ರಾನ್ಸಾಕ್ಷನ್ಸ್ ಡಾಲರ್ಸ್ ಅಲ್ಲಿ ಆಗುತ್ತೆ. ಓಕೆ, ಬಟ್ ಐ ಹೆಲ್ಪ್ ಔಟ್, ನಾನು ಅದನ್ನ ಹೆಂಗ್ ವರ್ಕ್ ಮಾಡುತ್ತೆ, ಅದು ಹೆಂಗ್ ವರ್ಕೌಟ್ ಆಗುತ್ತೆ, ಯಾವ ತರ ಏನು ಎಲ್ಲಾನು ಕೂಡ ನಾನು ಅದನ್ನ ಗೈಡ್ ಮಾಡ್ತೀನಿ. ಓಕೆ, ಸೊ ಅದೆಲ್ಲ ನಮ್ ಟೀಮ್ದು ಏನಿದೆ ಫುಲ್ ರೆಸ್ಪಾನ್ಸಿಬಿಲಿಟೀಸ್ ವಿ ವಿಲ್ ಟೇಕನ್ ಕೇರ್, ಬಟ್ ಸ್ಟಿಲ್ ದಿಸ್ ಈಸ್ ವರ್ಕ್ಸ್ ಇನ್ ಡಾಲರ್ಸ್. ಓಕೆ, ಸೊ ಲೆಟ್ಸ್ ಎ ಎಕ್ಸಾಂಪಲ್. ಈ ಕಿಟ್ ಏನಿದೆ ಇದು ಫೇಸ್ ವಾಶ್ ಮತ್ತೆ ಫೇಸ್ ಕ್ರೀಮ್. ಇದು ಆಲ್ಮೋಸ್ಟ್ 10 ಇಯರ್ಸ್ ಇಂದ ನಾವು ಇಂಡಸ್ಟ್ರಿಲಿ ಈ ಪ್ರಾಡಕ್ಟ್ ಪ್ರೀಮಿಯಂ ಪ್ರಾಡಕ್ಟ್ ಇದೆ ಆಲ್ರೆಡಿ ಎಕ್ಸಿಸ್ಟಿಂಗ್. ಓಕೆ, ಸೊ ಇದು ಬಿಮಾಪ್ ಅಂತ ಹೇಳಿ. ಓಕೆ, ಇದು ಇಂಪೋರ್ಟೆಡ್ ಪ್ರಾಡಕ್ಟ್. ಇದು ಮತ್ತೆ 100% ರಿಸಲ್ಟ್ ಓರಿಯೆಂಟೆಡ್ ಇರ್ತಕ್ಕಂತ ಒಂದು ಪ್ರಾಡಕ್ಟ್. ಓಕೆ, ಸೊ ಇದು $15 ಇಂದ ನಾವು ಸೋಲ್ಡ್ ಮಾಡ್ಬೋದು. ಅಂದ್ರೆ ನಾವು ಯಾರಿಗೆ ಇದ್ರು ಇದನ್ನ ರೆಕಮೆಂಡ್ ಮಾಡಿದ್ರೆ $15 ಇಸ್ ನಥಿಂಗ್ ಬಟ್ ಇವತ್ತು 100 rupees ಇದೆ, $1 ಇಂಡಿಯನ್ ರುಪೀಸ್ ಅಲ್ಲಿ. ಅಂದ್ರೆ 1500 rupeesಗೆ ಒಂದು ಫೇಸ್ ವಾಶ್ ಮತ್ತೆ ಒಂದು ಕಿಟ್ ಅಂದ್ರೆ ಒಂದು ಕ್ರೀಮ್ ಇದು ಸಿಗುತ್ತೆ. ಓಕೆ, ಸೊ ನೆಕ್ಸ್ಟ್ ಯಾವ ರೀತಿ ಇರುತ್ತೆ ಅಂದ್ರೆ, ಸೊ ಇದು ರಿಸಲ್ಟ್ ನಾನು ಆಲ್ರೆಡಿ ಹೇಳಿದೆ, ಇದು ಸ್ಕಿನ್ ಹೆಲ್ತ್ ಆಗಿದ್ದು, ಆಂಟಿ ಏಜಿಂಗು. ಸೊ ಇದ್ರ ಬಗ್ಗೆ ನಿಮಗೆ ರಿವ್ಯೂಸ್ ಯೂಟ್ಯೂಬ್ ಅಲ್ಲಿ ಸಿಗುತ್ತೆ. ಓಕೆ, ಸೊ ಅದಾದ ನಂತರ ಸರ್ಟೇನ್ ವಾಲ್ಯೂಮ್ ಇನ್ಕ್ರೀಸ್ ಆದ್ಮೇಲೆ ನಮ್ದು ಅಪ್ಸ್ಕಿಲ್ ಇಂಡಿಯಾ ಲರ್ನಿಂಗ್ ಕೋರ್ಸಸ್ ಕೂಡ ನಾವು ಪರ್ಚೇಸ್ ಮಾಡಬಹುದು ಸೇಮ್ ಸೈಟ್ ಅಲ್ಲಿ. ಓಕೆ, ಸೊ ಅದಾದ ನಂತರ ಫೋರೆಕ್ಸ್ ಟ್ರೇಡಿಂಗ್ ಬೆನಿಫಿಟ್ಸ್ ಇರುತ್ತೆ ಇದರಲ್ಲಿ ಮಲ್ಟಿಪಲ್. ಓಕೆ, ಈಗ ನಾವ್ ಇದನ್ನ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳೋದು ಯಾವ ರೀತಿ ಇದು ವರ್ಕ್ ಆಗುತ್ತೆ ಅಂತ ಹೇಳಿದ್ರೆ, ಈ ಪ್ರಾಡಕ್ಟ್ ಏನಿದೆ, ಪ್ರಾಡಕ್ಟ್ ಪ್ಯಾಕೇಜ್ ಇದೆ 1800 rupees, ಅಂದ್ರೆ ಇಂಡಿಯನ್ ರುಪೀಸ್ ಅಲ್ಲಿ 1800, ಬಟ್ ಡಾಲರ್ಸ್ ಅಲ್ಲಿ $18 ಇರ್ತಕ್ಕಂತ ಪ್ರಾಡಕ್ಟ್ $15 ಗೆ ನಮಗೆ ಸಿಗುತ್ತೆ. ಓಕೆ, ಇದು ಪ್ರಾಡಕ್ಟ್ ನ ನಾವು ಸಪೋಸ್ ಲೆಟ್ಸ್ ಎಕ್ಸಾಂಪಲ್ ಯಾರೋ ಒಬ್ರು ಪರ್ಚೇಸ್ ಮಾಡಿದ್ರು ಇವತ್ತು ನಿಮ್ ಮುಖಾಂತರನೋ, ಅಥವಾ ನೀವೇ ಪರ್ಚೇಸ್ ಮಾಡಿದ್ರು, ಅಥವಾ ನೀವು ಎನಿವನ್ ನಿಮಗೆ ಕಾಂಟ್ಯಾಕ್ಟ್ ಮಾಡಿದವರು ಯಾರಿಗೋ ಒಬ್ಬರಿಗೆ ಪರ್ಚೇಸ್ ಮಾಡಿದ್ರು ಅಂದ್ರೆ, ಎಕ್ಸಾಂಪಲ್ ನನ್ನ ಎಕ್ಸಾಂಪಲ್ ತಗೊಂಡು ನಾನು ಹೇಳೋದಾದ್ರೆ, ಇವತ್ತು ನಾನು ಈ ಪ್ರಾಡಕ್ಟ್ ಏನಿದೆ, ಇದು ಬಿಮಾ ಪ್ರಾಡಕ್ಟ್ ಏನಿದೆ, ಈ ಪ್ರಾಡಕ್ಟ್ ನಾನು 1500 rupees ಕೊಟ್ಟು ಇವತ್ತು ಪರ್ಚೇಸ್ ಮಾಡ್ತೀನಿ ಅಂತ ತಿಳ್ಕೊಳ್ಳೋಣ. ಓಕೆ, ಎಕ್ಸಾಂಪಲ್ ಇವತ್ತು 14 ಏಪ್ರಿಲ್ 2026, ಕರೆಕ್ಟ್. ಇವತ್ತು ನಾನು $15 ಅಲ್ಲಿ ಈ ಪ್ರಾಡಕ್ಟ್ ನ ತಗೊಂಡು ನೆಕ್ಸ್ಟ್ ಡೇ ನನಗೆ 1500 rupees ನಾನು ಪರ್ಚೇಸ್ ಮಾಡಿದ್ದೀನಿ ಅಂದ್ರೆ 2x ಅಮೌಂಟ್ ನನಗೆ ರಿಟರ್ನ್ ಸಿಗುತ್ತೆ. 2x ಅಂದ್ರೆ ಮ್ಯಾಕ್ಸಿಮಮ್ 3000 rupees. ಓಕೆ, 3000 rupees ನನಗೆ ಅಮೌಂಟ್ ರೀಫಂಡ್ ಆಗುತ್ತೆ. ಕ್ಲಿಯರ್? 1500 rupees
ಕೊಟ್ಟು ನಾನು ಪ್ರಾಡಕ್ಟ್ ತಗೊಂಡಿದ್ದೀನಿ ಇವತ್ತು, ನಾಳೆ ಬೆಳಿಗ್ಗೆ ನನಗೆ 5% ಪ್ರತಿದಿನ ನನ್ನ ಅಕೌಂಟಿಗೆ ಬರ್ತಾ ಹೋಗುತ್ತೆ. ಎಲ್ಲಿವರೆಗೂ? 3000 ವರ್ಗುನು, ಅಂದ್ರೆ 2x. ಅರ್ಥ ಆಯ್ತಾ ನಾನು ಹೇಳಿದ್ದು? ನಾನು ಮುಂಚೆ ನಮ್ದು ಕೋರ್ಸಸ್ ನ ಲಾಂಚ್ ಮಾಡಿದ್ವಿ. ಏನಂತ ಲಾಂಚ್ ಮಾಡಿದ್ವಿ? 4,000 ರೂಪಾಯಿ ಕೊಟ್ಟು ಸಬ್ಸ್ಕ್ರಿಪ್ಷನ್ ಆದ್ರೆ ಅವರಿಗೆ 12 ಮಂತ್ಸ್ ಕಂಪ್ಲೀಟ್ ಆದ್ಮೇಲೆ 4,000 ರುಪೀಸ್ ಫುಲ್ ಅಮೌಂಟ್ ರಿಫಂಡ್ ಆಗುತ್ತೆ ಆಸ್ ಎ ಸ್ಕಾಲರ್ಶಿಪ್ ಅಂತ ಹೇಳಿದ್ದೆ, ಕರೆಕ್ಟಾ? ಬಟ್ ಇವಾಗ ಈ ಪ್ರಾಡಕ್ಟ್ ಪ್ರತಿಯೊಬ್ಬರಿಗೂ ಬೇಕಿರೋ ಪ್ರಾಡಕ್ಟ್ ಇದು. ಕೋರ್ಸ್ ಅಂದ್ರೆ ನೀವು ಕ್ಲಾಸ್ ತಗೋಬೇಕು, ಡೆಮೋ ಕೊಡ್ಬೇಕು, ಏನು ಇರೋದು ಇಲ್ಲದ ಎಲ್ಲ ಹೇಳ್ಬೇಕು, ಆಮೇಲೆ ಅವರು ಕಾಲೇಜು ಎಲ್ಲ ಹೇಳ್ತಾರೆ. ಓಕೆ, ಸೊ ಬಟ್ ಈ ಪ್ರಾಡಕ್ಟ್ ಏನಿದೆ ಇದು ಪ್ರತಿಯೊಬ್ಬರಿಗೂ ಬೇಕಾಗಿರೋಂತ ಪ್ರಾಡಕ್ಟ್. ಓಕೆ, ಏನಿದೆ? ಸೊ ಸೆಕೆಂಡ್ ಅಂದ್ರೆ ಇದು ಯಾವ ತರ ವರ್ಕ್ ಆಗುತ್ತೆ ಅಂತ ಹೇಳಿ. ಸೊ ನಾವ್ ಹೆಂಗೆ 12 ಮಂತ್ಸ್ ಕಂಪ್ಲೀಟ್ ಆದ್ಮೇಲೆ ಸ್ಕಾಲರ್ಶಿಪ್ ಅಲ್ಲಿ ರಿಫಂಡ್ ಆಗುತ್ತೆ 12 ಮಂತ್ಸ್ ಅಲ್ಲಿ ಅಂತ ಹೇಳಿದ್ವಲ್ಲ. ಸೊ ಈ ಕೋರ್ಸ್, ಈ ಪ್ರಾಡಕ್ಟ್ ಪರ್ಚೇಸ್ ಮಾಡಿರೋ, ಈಗ ನಾನು ಪರ್ಚೇಸ್ ಮಾಡಿದೀನಿ ಅಂದ್ರೆ ನನ್ಗೆ ನಾಳೆಯಿಂದಾನೆ 5% ಅಮೌಂಟ್ ನನ್ಗೆ ಕ್ರೆಡಿಟ್ ಆಗ್ತಾ ಹೋಗುತ್ತೆ. ಎಕ್ಸಾಂಪಲ್ 1,500 ರುಪೀಸ್ಗೆ 5% ಅಂತ ಹೇಳಿದ್ರೆ, ಜಸ್ಟ್ ಅ ಮಿನಿಟ್ ಸರ್, 75 ರುಪೀಸ್. ಓಕೆ, 75 ರುಪೀಸ್ ನಾಳೆ ಬೆಳಿಗ್ಗೆ, ನೆಕ್ಸ್ಟ್ ಡೇ ಮತ್ತೆ 75, ಅಂದ್ರೆ 3,000 ವರ್ಗುನು ನನಗೆ ಕ್ರೆಡಿಟ್ ಆಗ್ತಾ ಹೋಗುತ್ತೆ. ಕ್ಲಿಯರ್? ಇಲ್ಲಿವರೆಗೂ ಐ ಥಿಂಕ್ ಎಲ್ಲರಿಗೂ ಕ್ಲಿಯರ್ ಆಗಿದೆ. ಸೊ ದಿಸ್ ಇಸ್ ದ ಸಿಸ್ಟಮ್ ಲೆವೆಲ್. ಓಕೆ, ಈಗ ನಾನು ಪ್ರಾಡಕ್ಟ್ ಪರ್ಚೇಸ್ ಮಾಡಿದೀನಿ, ಒಂದು ಫೇಸ್ ವಾಶ್ ಮತ್ತೆ ಒಂದು ಫೇಸ್ ಕ್ರೀಮ್ ನ 1,500 ಕೊಟ್ಟು, ಅಂದ್ರೆ $15 ಕೊಟ್ಟು ಪರ್ಚೇಸ್ ಮಾಡಿದೀನಿ. ನನ್ಗೆ ನಾಳೆಯಿಂದಾನೆ 75 ರೂಪಾಯಿ 3,000 ಹೋಗೋವರೆಗೂ ನನಗೆ ಅಕೌಂಟಿಗೆ ಬರುತ್ತೆ. ಓಕೆ, ಎರಡನೇದು, ನನ್ನ ಮುಖಾಂತರ ಈಗ ಸಪೋಸ್ ರೋಹಿತ್ಗೆ ನಾನು ನನ್ನ ರೆಫರಲ್ ಐಡಿದಲ್ಲಿ ರೋಹಿತ್ ಒಂದ್ ಪ್ರಾಡಕ್ಟ್ ತಗೊಂಡ್ರು, ಏನು 1,500 ರುಪೀಸ್ ಪರ್ಚೇಸ್ ಕಿಟ್ ನ ರೋಹಿತ್ ತಗೊಂಡ್ರು ಅಂತ ಅನ್ಕೊಳ್ಳೋಣ. ಸೊ ರೋಹಿತ್ಗೆ ನೆಕ್ಸ್ಟ್ ಡೇ ಇಂದ ಅವರಿಗೂ ಕೂಡ 75 ರುಪೀಸ್ 3x ಅಂದ್ರೆ 2x ಆಗೋವರೆಗೂ ಬರುತ್ತೆ. ಜೊತೆಗೆ ರೋಹಿತ್ ಪ್ರಾಡಕ್ಟ್ ನ ಪರ್ಚೇಸ್ ಮಾಡಿದ್ದಕ್ಕೆ ನನಗೆ 2% ಪ್ಯಾಸಿವ್ ಇನ್ಕಮ್ ಆಡ್ ಆಗ್ತಾ ಹೋಗುತ್ತೆ. ಗೊತ್ತಾಗ್ತಿದೆನಾ? ಅಂದ್ರೆ 1,500 ಮಲ್ಟಿಪ್ಲೈ ಬೈ 2% ಅಂದ್ರೆ 30 ರುಪೀಸ್. ಕ್ಲಿಯರ್? ಈ ರೀತಿ ನಾನು 100 ಜನಕ್ಕೆ ಸೇಲ್ ಮಾಡ್ಲಿ, 1,000 ಜನಕ್ಕೆ ಸೇಲ್ ಮಾಡ್ಲಿ, ನನ್ನ ಡೈರೆಕ್ಟ್ ರೆಫರಲ್ ಅಲ್ಲಿ ನನಗೆ 2% ಸಿಗುತ್ತೆ. ಮತ್ತೆ ರೋಹಿತ್ ನೆಕ್ಸ್ಟ್ ಅವ್ರು ಯಾರಿಗೇನೆ ರೋಹಿತ್ ಕಡೆಯಿಂದ ಸೆಲ್ ಆದ್ರೆ ಮತ್ತೆ ನನಗೆ 2% ಬರುತ್ತೆ. ಅವ್ರು ಮುಂದೆ, ಈಗ ಸಪೋಸ್ ರೋಹಿತ್ ಯಾರು ರಾಧಾ ಅವರಿಗೆ ರೆಕಮೆಂಡ್ ಮಾಡಿದ್ದಾರೆ, ರಾಧಾ ಪರ್ಚೇಸ್ ಮಾಡಿದ್ರೆ ನನಗೆ 1% ಬರುತ್ತೆ. ರಾಧಾ ಇಂದ ಮುಂದೆ ಮತ್ತೆ ಯಾರು ಮೀಟಿಂಗ್ ಅಲ್ಲಿರೋ ಉಷಾ ಅವ್ರು ಪರ್ಚೇಸ್ ಮಾಡಿದ್ರೆ ಮತ್ತೆ 0.5% ಬರುತ್ತೆ. ಈ ತರ ಲೆವೆಲ್ ಇನ್ಕಮ್ಸ್ ಇರುತ್ತೆ. ಕ್ಲಿಯರ್? ದಿಸ್ ಇಸ್ ಕಾಲ್ಡ್ ಲೆವೆಲ್ ಇನ್ಕಮ್ಸ್. ಅಂದ್ರೆ 10 ಜನರೇಷನ್ ಅಲ್ಲಿ ಇದು ಇನ್ಕಮ್ ಸಿಗುತ್ತೆ. ಸೊ ಮತ್ತೆ ಡೈಲಿ ಕ್ಯಾಶ್ ಬ್ಯಾಕ್ ಇರುತ್ತೆ. ಅದು ಎಲ್ಲಿವರೆಗೂ ಸಿಗುತ್ತೆ ಅಂದ್ರೆ 2x ಆಗೋವರೆಗೂ. ಅಂದ್ರೆ ಈಗ 1,500 ರುಪೀಸ್ ಕಿಟ್ ನಾನು ಪರ್ಚೇಸ್ ಮಾಡಿದೀನಿ ಅಂದ್ರೆ ಪ್ರಾಡಕ್ಟ್ ನ, ಅದು 2x ಆಗೋವರೆಗೂ ನನಗೆ ಸಿಗುತ್ತೆ. ಓಕೆ, ಸೊ ನೆಕ್ಸ್ಟ್ ಇದು ಬಂದು ನಿಮಗೆ 5x ಬಿಸ್ನೆಸ್ ಇನ್ 7 days, 1%, 1.5%. Just a minute. Daily cashback
2% and 10% ಪ್ರಿನ್ಸಿಪಲ್. ಐ ಥಿಂಕ್ ಇದು ಇಂಟರ್ನ್ಯಾಷನಲ್ ಮಾರ್ಕೆಟ್ ಇರೋದ್ರಿಂದ ನಿಮ್ಗೆ ನಾನು 1 by 1 ಸ್ಟೆಪ್ ಹೇಳ್ತೀನಿ. ಇದು ಸ್ಲಾಟ್ ಅಂತ ಹೇಳಿ, ಸ್ಲಾಟ್ ಅಲ್ಲಿ $1,000 $3,000 ಅಂದ್ರೆ ಇದು ಹೇಗಿರುತ್ತೆ ಅಂದ್ರೆ ಎಕ್ಸಾಂಪಲ್, ಲೆಟ್ಸ್ ಸೇ ಫಾರ್ ಎಕ್ಸಾಂಪಲ್ ಈಗ 5% ಕರೆಕ್ಟ್. ಸೊ 5% ನನಗೆ ಈಗ ಅಮೌಂಟ್ ಕ್ಲಿಯರ್. ಒಂದು ವಾರದಲ್ಲಿ ಬರ್ಬೋದು, 15 ದಿನದಲ್ಲಿ ಆಗ್ಬೋದು, 1 ತಿಂಗಳಲ್ಲಿ ಆಗ್ಬೋದು, ಬೇಸ್ಡ್ ಆನ್ ದ ಸ್ಲಾಟ್ಸ್. ಸೊ ನೆಕ್ಸ್ಟ್ ಈ ಸ್ಲೈಡ್ ಅಲ್ಲಿ ಅರ್ಥ ಮಾಡ್ಕೊಳ್ಳೋದಾದ್ರೆ, ಸೊ ಇದು USDT ವರ್ಕ್ ಆಗುತ್ತೆ. ಮಿನಿಮಮ್ ವಿಡ್ರಾಲ್ ಆಫ್ $10, 10% admin charges, withdrawal every week, Friday, 24-hour assistant services, then product delivery in 15 days ಅಂತ ಹೇಳಿದ್ದಾರೆ. Within 4 to 5 days ಅಲ್ಲಿ we can able to deliver. Yeah. So this is all about the plan. So we are majorly focusing on this cosmetic product. Okay. ಸೊ ಇದ್ರ ಜೊತೆಗೆ ನಾವು ಫ್ರಾಂಚೈಸ್ ಮಾಡೆಲ್ ಕೂಡ ಇಂಟ್ರೊಡ್ಯೂಸ್ ಮಾಡ್ತಾ ಇದೀವಿ. ಸೊ ಫ್ರಾಂಚೈಸ್ ಮಾಡೆಲ್ ಅಲ್ಲಿ ಪ್ಯಾಸಿವ್ ಇನ್ಕಮ್ ಹೆಂಗ್ ವರ್ಕ್ ಆಗುತ್ತೆ ಅನ್ನೋದನ್ನು ಕೂಡ ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ. ಸೊ ಬಿಫೋರ್ ದಟ್ ಇದರಲ್ಲಿ ಯಾವ ರೀತಿ ಲಾಗಿನ್ ಆಗ್ಬೇಕು ಅಂತ ನಾನು ಇವಾಗ ಎಕ್ಸ್ಪ್ಲೇನ್ ಮಾಡ್ತೀನಿ. ಅಂಡರ್ಸ್ಟ್ಯಾಂಡ್ ಆಗಿದೆ ಕಾನ್ಸೆಪ್ಟ್ ಹೆಂಗಂದ್ರೆ, ವೆರಿ ಸಿಂಪಲ್ ಆಗಿ ನಾನು ಹಾಗೆ ಇನ್ನೊಂದ್ಸರಿ ವಿತೌಟ್ ಸ್ಲೈಡ್ ನಿಮಗೆ ಎಕ್ಸ್ಪ್ಲೇನ್ ಮಾಡೋದಾದ್ರೆ, ನೋಡಿ ನಮ್ಮ ಪ್ಲಾಟ್ಫಾರ್ಮ್ ಅಲ್ಲಿ ಪ್ರಾಡಕ್ಟ್ ಫಸ್ಟ್ ನಾವು ಇಂಟ್ರೊಡ್ಯೂಸ್ ಮಾಡಿರೋದು ಪ್ಲಾನ್ ನ ಪ್ರಾಡಕ್ಟ್. ಸೊ ಪ್ರಾಡಕ್ಟ್ ನ ಈ ಪ್ಲಾಟ್ಫಾರ್ಮ್ ಅಲ್ಲಿ ಪರ್ಚೇಸ್ ಮಾಡಿದಂತ ಪ್ರತಿಯೊಬ್ಬರಿಗೂ ಕೂಡ ಅವರು ಪರ್ಚೇಸ್ ಮಾಡಿರೋ ವ್ಯಾಲ್ಯೂ 2x ಅಲ್ಲಿ ಅವರಿಗೆ ರಿಟರ್ನ್ ಸಿಗುತ್ತೆ. ಅದು ಡೈಲಿ ಬೇಸಿಸ್ ಅಲ್ಲಿ. ಇನಿಷಿಯಲ್ ಫಸ್ಟ್ ಪರ್ಚೇಸಿಂಗ್ ಬೇಸಿಸ್ ಮೇಲೆ 5% ಡೈಲಿ ಬೇಸಿಸ್ ಕ್ಯಾಶ್ ಬ್ಯಾಕ್ ರಿಟರ್ನ್ ಆಗಿ ಸಿಗುತ್ತೆ. ಈಗ ಎಕ್ಸಾಂಪಲ್, ನಾನು $100 ಕೊಟ್ಟು ನಮ್ ಪ್ಲಾಟ್ಫಾರ್ಮ್ ಅಲ್ಲಿ ಒಂದು ಪ್ರಾಡಕ್ಟ್ ನ ಪರ್ಚೇಸ್ ಮಾಡಿದೀನಿ ಅಂದ್ರೆ, ನಾಳೆ ಬೆಳಿಗ್ಗೆ $5 ಅವರಿಗೆ ಅಕೌಂಟ್ಗೆ ಕ್ಯಾಶ್ ಬ್ಯಾಕ್ ಆಗಿ ರಿಟರ್ನ್ ಆಗುತ್ತೆ. ಎಲ್ಲಿವರೆಗೂ? $200 ವರ್ಗು. $5 ತರ $200 ಆಗೋವರೆಗೂ ಅವ್ರಿಗೆ ಸಿಗುತ್ತೆ. ಬಟ್ ಜೊತೆಗೆ ನಾನು ಸ್ಲಾಟ್ ಅಂತ ಏನ್ ಹೇಳ್ದೆ, ಸ್ಲಾಟ್ 1, ಸ್ಲಾಟ್ 2, ಸ್ಲಾಟ್ 3 ಅಂತ ಇರುತ್ತೆ. ಎಕ್ಸಾಂಪಲ್, ಒಂದು ವಾರ ನಮಗೆ $5 ಸಿಕ್ಕಿದೆ, $100 ಪ್ರಾಡಕ್ಟ್ ನ ಪರ್ಚೇಸ್ ಮಾಡಿದಾಗ. ಸೊ ನನಗೆ 10ನೇ ದಿನ ನನಗೆ ಎಷ್ಟಾಯ್ತು? $50, ಅಂದ್ರೆ $5 $100 ಅಂದ್ರೆ $50 ಸಿಕ್ಕಿದೆ. ಜೊತೆಗೆ ಫಸ್ಟ್ ವೀಕ್ ಅಲ್ಲೇ ನನಗೆ 10 ದಿನ ಕಂಪ್ಲೀಟ್ ಆದ ತಕ್ಷಣ ನನಗೆ 2x ಅಮೌಂಟ್ ಕೂಡ ಸಿಗಬಹುದು. ಅಂದ್ರೆ $200 ಅಂದ್ರೆ $5 ಸಿಕ್ಕಿರುತ್ತೆ, ಅಂದ್ರೆ $50 ಸಿಕ್ಕಿರುತ್ತೆ. $150 ಒಂದೇ ಸರಿಗೂ ನನಗೆ ಸಿಗ್ಬೋದು ಕ್ಯಾಶ್ ಬ್ಯಾಕ್, ಅಥವಾ ಟಿಲ್ 2x ಆಗೋವರೆಗೂ ಸಿಗುತ್ತೆ. ಇದು ಒಂದು ಪ್ಲಾನ್. ಸೊ ಎರಡನೇದು, ಪ್ಯಾಸಿವ್ ಇನ್ಕಮ್ ಅಲ್ಲಿ ನನ್ನ ಮುಖಾಂತರ ಯಾರೇ ಪರ್ಚೇಸ್ ಮಾಡಿದ್ರು ಅವ್ರ ಕಡೆಯಿಂದ ನನಗೆ 2% ಸಿಗುತ್ತೆ ರೆಫರಲ್ ಇನ್ಕಮ್. ಅಂದು 10 ಜನರೇಷನ್ ವರೆಗೂ ಸಿಗುತ್ತೆ. ಓಕೆ, ಐ ಥಿಂಕ್ ಒಂದು ಕ್ಲಿಯರ್ ಅಂಡರ್ಸ್ಟ್ಯಾಂಡಿಂಗ್ ಸಿಕ್ಕಿದೆ ಇವತ್ತು. ಓಕೆ, ದಿಸ್ ಈಸ್ ನಾನು ಇವತ್ತು ಹೇಳಿರೋದು 1% ಪ್ಲಾನ್ ಬಗ್ಗೆ ಮಾತ್ರ. ಇನ್ನ 99% ಪ್ಲಾನ್ ಇದೆ. ಅದು ಪ್ಲಾನ್ ಹೆಂಗ್ ವರ್ಕ್ ಆಗುತ್ತೆ, ಹೆಂಗೆ ನೀವು ಎಕ್ಸಿಕ್ಯೂಟ್ ಮಾಡ್ತೀರಾ, ಜೊತೆಗೆ ನಿಮ್ಗೆ ಅದು ಯಾವ ತರ ರಿಟರ್ನ್ ಸಿಗುತ್ತೆ, ಅದ್
ಅದೆಲ್ಲನೂ ಕೂಡ ನಾನು ವಿತ್ ಪ್ರಾಕ್ಟಿಕಲ್ ಆಗಿ ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಓಕೆ, ಸೊ ವೆರಿ ಸಿಂಪಲ್, ವೆರಿ ಯುನಿಕ್ ಪ್ರೋಗ್ರಾಮ್ ಇದು. 100% ಟ್ರಸ್ಟೆಡ್ ಅಂಡ್ ಜೆನ್ಯೂನ್ ಪ್ಲಾಟ್ಫಾರ್ಮ್. ಲೆಟ್ಸ್ see the miracles in the coming days. Okay, because definitely ನಾನು ಏನು ಅಪ್ ಸ್ಕಿಲ್ ಅಲ್ಲಿ ಕೋರ್ಸಸ್ ನಾವು ಪ್ರಮೋಟ್ ಮಾಡೋದಕ್ಕೆ ಐ ಹ್ಯಾವ್ ಸೀನ್ ಪೀಪಲ್ ಸ್ಟ್ರಗಲ್ಡ್ ಅ ಲಾಟ್. ಡೆಡಿಕೇಟೆಡ್ಲಿ ತುಂಬಾ ಹಾರ್ಡ್ ವರ್ಕ್ ಮಾಡಿದ್ರಿ, ಬಟ್ ಇಲ್ಲಿ ತುಂಬಾ ಸಿಂಪಲ್ ಆಗಿ ನಿಮಗೆ ಇನ್ಕಮ್ ಜನರೇಷನ್ ಆಕ್ಟಿವಿಟೀಸ್ ಸ್ಟಾರ್ಟ್ ಆಗುತ್ತೆ. ಜೊತೆ ನಾನು ನಿಮಗೆ ಪ್ರಾಕ್ಟಿಕಲ್ ಆಗಿ ಎಷ್ಟು ಅರ್ನಿಂಗ್ಸ್ ಮಾಡ್ಬೋದು ನಾವು ಡೈಲಿ ಬೇಸಿಸ್ ನಾನು ಹೇಳ್ತಾ ಇರೋದು. ಓಕೆ, ಸೊ ಡೈಲಿ ಬೇಸಿಸ್ ನಮ್ದು ಅರ್ನಿಂಗ್ಸ್ ಆಗಿರ್ಬೋದು, ಮತ್ತೆ ಫ್ರಾಂಚೈಸಿಸ್ ನೆಲ್ಲ ಇಂಟ್ರೊಡ್ಯೂಸ್ ಮಾಡ್ತಾ ಇದ್ದೀನಿ. ಓಕೆ, ವಿಲೇಜ್ ಫ್ರಾಂಚೈಸಿಸ್ ಗಳು ಬರುತ್ತೆ, ತಾಲೂಕಾ ಫ್ರಾಂಚೈಸಿಸ್, ಆಮೇಲೆ ಏನು ಡಿಸ್ಟಿಕ್ ಫ್ರಾಂಚೈಸಿಸ್. ಸೊ ಆ ಫ್ರಾಂಚೈಸಿಸ್ ಅಲ್ಲಿ ಯಾವ ರೀತಿ ಇರುತ್ತೆ ಅಂದ್ರೆ, ಸೊ ಫ್ರಾಂಚೈಸಿ ಬೇಸಿಸ್ ಮೇಲೆ ಒಂದು ಸರ್ಟೆನ್ ಅಮೌಂಟ್ ಮೇಲೆ ಪ್ರಾಡಕ್ಟ್ ನಮಗೆ ಸಿಗುತ್ತೆ. ಪ್ರಾಡಕ್ಟ್ ಜೊತೆಗೆ ನಾವು ಇನ್ವೆಸ್ಟ್ ಮಾಡಿರೋ ಫ್ರಾಂಚೈಸಿ ಅಮೌಂಟ್ಗೆ 2x ಅಮೌಂಟ್ ರಿಟರ್ನ್ ಸಿಗುತ್ತೆ. ಓಕೆ, ಸೊ ನಾನು ಈ ಪ್ಲಾನ್ ನ ಮೇಜರ್ ಆಗಿ ಮ್ಯಾಸಿವ್ ಕ್ರೌಡ್ ನಾನು ಫೋಕಸ್ ಮಾಡ್ತಾ ಇಲ್ಲ. ನಾವು ಕ್ವಾಲಿಟಿ ಮೇಲೆ ಜಾಸ್ತಿ ನಾನು ಫೋಕಸ್ ಮಾಡ್ತಾ ಇದ್ದೀನಿ. ಬಿಕಾಸ್ ಇದು ಆಟೋಮೆಟಿಕ್ ಆಗಿ ರ್ಯಾಪಿಡ್ ಆಗಿ ಅದ್ರ ಪಾಡಿಗೆ ಅದು ಗ್ರೋತ್ ಆಗುತ್ತೆ. ಡೆಫಿನೆಟ್ಲಿ ಇವಾಗ ನಾವ್ ಇದನ್ನ ಐ ಥಿಂಕ್ ಕರ್ನಾಟಕ ಮತ್ತೆ ಮುಂಬೈ ಅಂಡ್ ಆಲ್ಮೋಸ್ಟ್ 12 ಸ್ಟೇಟ್ಸ್ ಇಮಿಡಿಯೇಟ್ ಅದನ್ನ ಲೈವ್ ಮಾಡ್ತಾ ಇದೀವಿ ಪ್ರಾಡಕ್ಟ್ ನ. ಸೊ ಜೊತೆಗೆ ನಾನು ಇದರಲ್ಲಿ ನಾನು ಇವಾಗ ಇದ್ರ ಹೆಂಗ್ ಆಪರೇಟ್ ಆಗುತ್ತೆ ಅಂತ ಹೇಳಿ ನಾನು ಸ್ಕ್ರೀನ್ ಶೇರಿಂಗ್ ಮಾಡ್ತೀನಿ. ಐ ಥಿಂಕ್ ಜಸ್ಟ್ ಎ ಮಿನಿಟ್. ಸೊ ಜೊತೆಗೆ ನನಗೆ ಇದ್ರ ಬಗ್ಗೆ ಅಂಡರ್ಸ್ಟ್ಯಾಂಡ್ ಆಗದೆ ಇರೋರು ನಾನು ಅದ್ರ ಸೆಷನ್ ಇನ್ನೊಂದು ತಗೊಂಡಾಗ ಟೆಕ್ನಿಕಲ್ ಹೆಂಗ್ ವರ್ಕ್ ಆಗುತ್ತೆ ಅಂತಾನು ಹೇಳ್ತೀನಿ. ನಾನು ಈಗ ಒಂದು ಸ್ಕ್ರೀನ್ ಶೇರ್ ಮಾಡ್ತೀನಿ. ಲಾಗಿನ್, ಎಕ್ಸ್ಟೆಂಡ್ ಲಾಗಿನ್ ಯಾವ ತರ ವರ್ಕ್ ಆಗುತ್ತೆ ಅಂತ ಹೇಳಿ. ಇವಾಗೆಲ್ಲ ನೀವು ಎಂಪ್ಲಾಯ್ ಆಪ್ ಹೆಂಗ್ ವರ್ಕ್ ಮಾಡಿದ್ರೆ ಆ ತರ ಎಕ್ಸ್ಟೆಂಡ್ ಲಾಗಿನ್ ಆಪ್ ಇರುತ್ತೆ. ಜಸ್ಟ್ ಅ ಮಿನಿಟ್. ಸ್ಕ್ರೀನ್ ವಿಸಿಬಲ್ ಇದೆ ಎಲ್ಲರಿಗೂ? ಎಸ್, ಇಲ್ಲಿ ಲಾಗಿನ್ ಇದೆ, ನಮ್ಗೆ ಚಾಟ್ ಇದೆ, ಚಾಟ್ ಪಕ್ಕದಲ್ಲಿ ನನಗೆ ಲಾಗಿನ್ ಕಾಣ್ತಾ ಇದೆ ಎಲ್ಲರಿಗೂ ಕೂಡ. ಸೊ ಲಾಗಿನ್ ಮೇಲೆ ನಾನು ಕ್ಲಿಕ್ ಮಾಡಿದಾಗೆ ಇದು ನನ್ನ ಲಾಗಿನ್ ಐಡಿಸ್. ಸೊ ಪ್ರತಿ ಬಾರಿ ನಾವು ಲಾಗಿನ್ ಕ್ಲಿಕ್ ಮಾಡಿದಾಗ ನಮ್ದು ಫಸ್ಟ್ ಲಾಗಿನ್ ಐಡಿ ಏನಿರುತ್ತೆ, ಕ್ರಿಯೇಟೆಡ್ ಐಡಿ, ಎಕ್ಸಾಂಪಲ್ ನಂದು 018795 ಫಸ್ಟ್ ಐಡಿ. ಇದೆಲ್ಲ ನಂದು ಇನ್ ಮಿಕ್ಕಿದ್ದು ಡಮ್ಮಿ ಐಡಿಸ್, ಅದು ಕ್ರಿಯೇಟ್ ಮಾಡೋ ಟೈಮ್ ಅಲ್ಲಿ ನಾನು ಟ್ರೈ ಮಾಡಿರೋದು. ಸೊ ಫಸ್ಟ್ 018795 ಐಡಿ ಮೇಲೆ ನಾನು ಕ್ಲಿಕ್ ಮಾಡಿದ್ರೆ ಇದು ನನ್ನ ಪ್ರೊಫೈಲ್. ಓಕೆ, ಸೊ ಈಗ ನನ್ನ ಪ್ರೊಫೈಲ್ ಅಲ್ಲಿ ಇಲ್ಲಿ ನಾವು ನೋಡ್ಬೋದು ರೆಫರಲ್ ಲಿಂಕ್ ಅಂತ ಇದೆ, ಕರೆಕ್ಟ್? ಈ ರೆಫರಲ್ ಲಿಂಕ್ ನಾನು ಕಾಪಿ ಮಾಡ್ತಾ ಇದ್ದೀನಿ ಇವಾಗ. ರೆಫರಲ್ ಲಿಂಕ್ ಕಾಪಿ ಆಯ್ತು. ಈ ರೆಫರಲ್ ಲಿಂಕ್ ನ ನೀವು ಸೋಷಿಯಲ್ ಮೀಡಿಯಾ ಎಲ್ಲಿ ಬೇಕಾದ್ರೂ ಪೋಸ್ಟ್ ಮಾಡಬಹುದು. ನಿಮ್ಮ ರೆಫರಲ್ ಲಿಂಕ್ ಅಲ್ಲಿ ಲಾಗಿನ್ ಆಗಿರೋ ಪ್ರತಿಯೊಬ್ಬರದು ಡೀಟೇಲ್ಸ್ ನಿಮ್ಮ ಡ್ಯಾಶ್ ಬೋರ್ಡ್ ಅಲ್ಲಿ ಸಿಗುತ್ತೆ. ಕ್ಲಿಯರ್? ಎರಡನೇದು ROI ರಿಟರ್ನ್ಸ್ ಅಂತ ಇದೆ ಇಲ್ಲಿ ಡಾಲರ್ಸ್ ಅಲ್ಲಿ. ಇನ್ ಮುಂದೆ ನಾವೆಲ್ಲ ಆಪರೇಟ್ ಮಾಡೋದು ಡಾಲರ್ಸ್ ಅಲ್ಲೇ ಇರುತ್ತೆ, ಬಟ್ INR ಟು ಡಾಲರ್ಸ್ ಗೆ ನಾನು ಹೆಲ್ಪ್ ಮಾಡ್ತೀನಿ. ಅದು ನಾನು ಜಸ್ಟ್ ನಾವು ಯಾವ್ದೇ ಪೇಮೆಂಟ್ಸ್ ಇದ್ರೂ ನಾವು ಸ್ಕ್ಯಾನರ್ ಇಂದ ಡಾಲರ್ ಗೆ ನಾನು ಕನ್ವರ್ಟ್ ಮಾಡಿ ಅದನ್ನ ವ್ಯಾಲೆಟ್ ಗೆ ಆಡ್ ಮಾಡಿ ಐ ಡೂ ದಟ್, ನೋ ಇಶ್ಯೂಸ್. ನಾನು ನಿಮ್ಗೆ ಅದನ್ನ ಸ್ಟೆಪ್ ಬೈ ಸ್ಟೆಪ್ ಹೇಳಿ ಕೊಡ್ತೀನಿ, ಸಪೋಸ್ ಹೌ ಟು ಡೂ ದಟ್ ಅಂತ ಹೇಳಿ. ಸೊ ROI ಅಂದ್ರೆ ಇದು ನಾನು ಈಗ ಸಪೋಸ್ ಒಂದು ಪ್ರಾಡಕ್ಟ್ ನ ಪರ್ಚೇಸ್ ಮಾಡಿದೀನಿ. ಈಗ ನಾನೇ ಒಂದು ಫೇಸ್ ವಾಶ್, ಒಂದು ಏನು ಕ್ರೀಮ್ ನ ಪರ್ಚೇಸ್ ಮಾಡಿದ್ದೀನಿ. ಸೊ ಪರ್ಚೇಸ್ ಮಾಡಿದ ತಕ್ಷಣ ನನಗಿಲ್ಲಿ ROI ಅಲ್ಲಿ ನನಗೆ 5% ಇನ್ಕಮ್ ಏನು ಡೈಲಿ ಕ್ಯಾಶ್ ಬ್ಯಾಕ್ ಬರುತ್ತೆ ಅಲ್ಲಿ ಬರುತ್ತೆ. ಅಲ್ಲಿ ಅಮೌಂಟ್ ಡಾಲರ್ಸ್ ಅಲ್ಲಿ ಶೋಕೇಸ್ ಆಗ್ತಾ ಹೋಗುತ್ತೆ ಡೈಲಿ ಬೇಸಿಸ್. ಸೊ ನಾನು ನಾಳೆ ಇದನ್ನ ನಿಮಗೆ ಪರ್ಚೇಸ್ ಮಾಡಿ ನಂದು ಹೆಂಗ್ ವರ್ಕ್ ಆಗುತ್ತೆ ಅಂತ ನಿಮಗೆ ಎಕ್ಸ್ಪ್ಲೈನ್ ಮಾಡ್ತಾ ನಾನು ಟ್ರೈನಿಂಗ್ ಕೊಡ್ತೀನಿ. ಓಕೆ, ಎರಡನೇದು ಸ್ಪಾನ್ಸರ್ ROI. ನನ್ನ ಮುಖಾಂತರ ಯಾರು ರೆಕಮೆಂಡ್ ಮಾಡ್ಕೊಂಡಿರ್ತಾರೆ ಅವ್ರಿಗಿದು ಸ್ಪಾನ್ಸರ್ ROI.
ಲೆವೆಲ್ ಇನ್ಕಮ್ ಅಂದ್ರೆ ಇದು 10 ಜನರೇಷನ್ ಹೇಳಿದ್ನಲ್ಲ ಅದು. ಮತ್ತೆ ಸ್ಲಾಟ್ ಇನ್ಕಮ್. ಸ್ಲಾಟ್ ಇನ್ಕಮ್ ಅಂತ ಒಂದು ಸ್ಲಾಟ್ಸ್ ಇರುತ್ತೆ. 1000 ಸ್ಲಾಟ್, 3000 ಸ್ಲಾಟ್, 7000 ಸ್ಲಾಟ್, 27,000 ಸ್ಲಾಟ್ ಅಂತ. ಆ ಸ್ಲಾಟ್ ಕಂಪ್ಲೀಟ್ ಆದ ತಕ್ಷಣ ನನಗೆ ಅಂದ್ರೆ ಇಲ್ಲಿ ನೋಡ್ಕೋಬಹುದು, ನಾನೀಗ 1000 ಸ್ಲಾಟ್ ಅಲ್ಲಿ ನಾನು ಇದ್ದೀನಿ ಅಂದ್ರೆ ಅದು 3000 ಸ್ಲಾಟ್ ರೀಚ್ ಆದ ತಕ್ಷಣ ನನಗೆ ನಾನು ಹಾಕಿರೋ ಏನು ಪರ್ಚೇಸ್ ಮಾಡಿರೋ ಪ್ರಾಡಕ್ಟ್ ಪ್ರೈಸ್ 2x ಅಲ್ಲಿ ನನಗೆ ರಿಟರ್ನ್ ಆಗುತ್ತೆ ಅಂತ ನನಗೆ ಒಂದು ಇಂಡಿಕೇಶನ್. ಓಕೆ, ಸೊ ಅದಾದ ನಂತರ ಟೋಟಲ್. ಓಕೆ, ಇಲ್ಲಿ ರಿಜಿಸ್ಟ್ರೇಷನ್ ಡೇಟ್, ಪೇಯಬಲ್ ಪರ್ಚೇಸಸ್ ಅಂದ್ರೆ ಇಲ್ಲೇ ಪರ್ಚೇಸ್ ನ ಇಲ್ಲೇ ಮಾಡ್ಕೊಂಡು ಹೋಗ್ತೀವಿ ನಾವು. ಸೊ ಸೆಷನ್ 1 ಕ್ಲಬ್ 1. ಓಕೆ, ಸೊ ಬೂಸ್ಟ್ ಇದೆಲ್ಲ ಆಕ್ಚುಲಿ ನನ್ ಬೂಸ್ಟರ್ ಇನ್ಕಮ್ ಎಲ್ಲ ಇರುತ್ತೆ, ಅದೆಲ್ಲ ನಾವು ಎಕ್ಸ್ಪ್ಲೇನ್ ಮಾಡ್ಬೋದು. ಸೊ ಸೆಕೆಂಡ್ ಇಲ್ಲಿ ಪರ್ಚೇಸಿಂಗ್ ನಮ್ದು ಡೀಟೇಲ್ಸ್. ಸೊ ಇದು ಬಂದು ನಮ್ದು ನಂಬರ್ ಆಫ್ ಯೂನಿಟ್ಸ್ ಪರ್ಚೇಸ್ಡ್ ಪ್ರಾಡಕ್ಟ್. ಓಕೆ, ಸೊ ಇದು ಹೋಮ್ ಪೇಜ್ ಅಲ್ಲಿ ನಂದು ಹೋಮ್ ಪೇಜ್ ಪ್ರೊಫೈಲ್ ಇದೆ. ಎರಡನೇದು ನೆಟ್ವರ್ಕ್. ಸೊ ನೆಟ್ವರ್ಕ್ ಅಲ್ಲಿ ಮೈ ಡೈರೆಕ್ಟ್ ಟೀಮ್. ಕರೆಕ್ಟ್. ಸೊ ನಂದು ಡೈರೆಕ್ಟ್ ಟೀಮ್ ಎಷ್ಟು ಜನ ಇದ್ದಾರೆ, ನನ್ನ ಟೀಮ್ ಅಲ್ಲಿ ನಾನು ಹೇಳಿದ್ನಲ್ಲ ಯಾರ್ಯಾರು ನಂದು ರೆಫರಲ್ ಇನ್ಕಮ್ ಅಲ್ಲಿ ರೆಫರಲ್ ಲಿಂಕ್ ಮುಖಾಂತರ ನಂದು ಯಾರ್ಯಾರು ಇದಾಗಿದ್ದಾರೆ, ಆನ್ಬೋರ್ಡ್ ಆಗಿದ್ದಾರೆ, ಅವ್ರದ್ದು ಡೀಟೇಲ್ಸ್ ನಾನು ಇಲ್ಲೇ ನೋಡ್ಬೋದು. ಆಡ್ ಫಂಡ್ಸ್ ಅಲ್ಲಿ ನಾವಿಲ್ಲಿ ಆಡ್ ಮಾಡ್ಕೊಳ್ಬಹುದು. ಇದು ಬಂದು ಡೀಟೇಲ್ಸ್ ಎಲ್ಲ ಐ ಥಿಂಕ್ ಇದೆಲ್ಲ ಸೆಲ್ಫ್ ಅಂಡರ್ಸ್ಟ್ಯಾಂಡ್ ಆಗೋ ತರನೇ ನಾವು ಕ್ರಿಯೇಟ್ ಮಾಡಿದೀವಿ ಸಿಸ್ಟಮ್ ನ. ಟ್ರಾನ್ಸಾಕ್ಷನ್ ಎಲ್ಲ ಇದ್ರಲ್ಲೇ ತೋರಿಸುತ್ತೆ. ಓಕೆ, so this is about the program. So let's say for an example, ಇವಾಗ ನಾವು ಇದರಲ್ಲಿ ಏನ್ ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡಿದೀವಿ, ಒಂದು ಪ್ರಾಡಕ್ಟ್ ಬೇಸಿಸ್ ಮೇಲೆ ನನಗೆ 5% ರಿಟರ್ನ್ ಕ್ಯಾಶ್ ಬ್ಯಾಕ್ ಡೈಲಿ ಬೇಸಿಸ್ ಸಿಗುತ್ತೆ ಅನ್ನೋದು ಇವಾಗ ಒಂದು ಅಂಡರ್ಸ್ಟ್ಯಾಂಡಿಂಗ್ ಆಗಿದೆ ಪ್ರತಿಯೊಬ್ಬರಿಗೂ ಕೂಡ. ಕರೆಕ್ಟ್. ಐ ಥಿಂಕ್ ಇಲ್ಲಿವರೆಗೂ ಎಲ್ಲರಿಗೂ ಕ್ಲಾರಿಟಿ ಇದೆ. ಅಂದ್ರೆ ನಮ್ ಪ್ಲಾಟ್ಫಾರ್ಮ್ ಅಲ್ಲಿ ಪರ್ಚೇಸ್ ಮಾಡ್ತಕ್ಕಂತ ಪ್ರಾಡಕ್ಟ್, ಈಗ ಇದನ್ನ ನಾನು ಮಾರ್ಕೆಟ್ ಅಲ್ಲಿ ಹೋಗಿ ಯಾವ್ದಾದ್ರು ಪ್ರಾಡಕ್ಟ್ ತಗೊಂಡ್ರೆ ನಾಳೆ ನನಗೆ ಅದು ವಾಪಸ್ ರಿಟರ್ನ್ ಬರುತ್ತಾ? ಇಲ್ಲ ಮೆಡಿಕಲ್ ಶಾಪ್ ಅಲ್ಲಿ ಹೋಗಿ ಒಂದು ಫೇಸ್ ವಾಶ್ ಅಥವಾ ಏನೋ ಕ್ರೀಮ್ ತಗೊಂಡ್ರೆ ಅದು ನನಗೆ ಸಿಗುತ್ತಾ ರಿಟರ್ನ್ ಆಗಿ? ಇಲ್ಲ ತಾನೆ. ನಮ್ಮಲ್ಲಿ ನಾವು ಡಿಸೈನ್ ಮಾಡಿರೋ ಪ್ರೋಗ್ರಾಮ್ ಯಾವ ರೀತಿ ವರ್ಕ್ ಆಗುತ್ತೆ ಅಂದ್ರೆ, ಸೊ ನಮ್ದು ಪ್ರಾಡಕ್ಟ್ ಸಿಗುತ್ತೆ, ಜೊತೆಗೆ ಅವರಿಗೆ ರಿಟರ್ನ್ಸ್ ಸಿಗುತ್ತೆ. ಸೊ ರಿಟರ್ನ್ಸ್ ಅಂದ್ರೆ ಅವರು ಪರ್ಚೇಸ್ ಮಾಡಿರೋ ಪ್ರಾಡಕ್ಟ್ ಪ್ರೈಸ್ ಅಲ್ಲ, 2x ಅಲ್ಲಿ. ಕ್ಲಿಯರ್? ಐ ಥಿಂಕ್ ಎಷ್ಟು ಜನಕ್ಕೆ ಇದು ಬಿಲೀವ್ ಮಾಡಕ್ ಆಗ್ತಿದೆ ಇಲ್ಲ. ಈ ತರನ ಇರುತ್ತಾ ಸಿಸ್ಟಮ್ ಅಂತ ಹೇಳಿ. ಓಕೆ, ಸೊ ದಿಸ್ ಇಸ್ ಆಕ್ಚುಲಿ ಇನಿಷಿಯಲ್ ಪೇಸ್. ಸೊ ಸೆಕೆಂಡ್ ಪೇಸ್ ಬಂದು ಫ್ರಾಂಚೈಸ್. ಸೊ ಫ್ರಾಂಚೈಸ್ ಅಲ್ಲಿ ನಾನು ವಿಲೇಜ್ ಫ್ರಾಂಚೈಸ್, ತಾಲೂಕಾ ಫ್ರಾಂಚೈಸ್ ಅಂಡ್ ಡಿಸ್ಟ್ರಿಕ್ಟ್ ಫ್ರಾಂಚೈಸ್. ಸೊ ಇದರಲ್ಲಿ ನಾವು ಡಿಸ್ಟ್ರಿಕ್ಟ್ ಫ್ರಾಂಚೈಸ್ ಅಥವಾ ತಾಲೂಕಾ ಫ್ರಾಂಚೈಸ್ ಮಿನಿಮಮ್ ಇನ್ವೆಸ್ಟ್ಮೆಂಟ್ ಸ್ಟಾರ್ಟ್ ಫ್ರಮ್ ಅರೌಂಡ್ ವಿಲೇಜ್ ಫ್ರಾಂಚೈಸ್ ಹೇಳ್ತೇನೆ. ವಿಲೇಜ್ ಫ್ರಾಂಚೈಸ್ ಅರೌಂಡ್ 11,000, ಡಿಸ್ಟ್ರಿಕ್ಟ್ ಫ್ರಾಂಚೈಸ್ ತಾಲೂಕಾ ಫ್ರಾಂಚೈಸ್ ಅರೌಂಡ್ 1 lakh, ಡಿಸ್ಟ್ರಿಕ್ಟ್ ಫ್ರಾಂಚೈಸ್ ಇಟ್ಸ್ ಮೋರ್ ದನ್ 5 lakhs. ಈ ತರ ಇರುತ್ತೆ. ಲೆಟ್ಸ್ ಸೇ ಫಾರ್ ಅನ್ ಎಕ್ಸಾಂಪಲ್, ಒಂದು ತಾಲೂಕಿಗೆ ಒಂದು ವಿಲೇಜ್ಗೆ ನಾನು ನಮ್ಮ ಗೊತ್ತಿರೋ ಅಂತ ಒಂದು ಸರ್ಕಲ್ ಅಲ್ಲಿ ಒಂದು 11,000 ರೂಪಾಯಿದು ಒಂದು ಫ್ರಾಂಚೈಸ್ ತಗೊಂತೀನಿ. ನಾನು ಫ್ರಾಂಚೈಸಿ ಓನರ್ ಹಾಕೊಳ್ಳೋಣ. ಫ್ರಾಂಚೈಸ್ ಓನರ್ ಆದ ತಕ್ಷಣ 11,000 ರೂಪಾಯಿ ನನಗೆ, ಅಂದ್ರೆ ಇದರಲ್ಲಿ ಇಂಡಿವಿಜುವಲ್ ಆಗು ಪರ್ಚೇಸ್ ಮಾಡ್ಕೊಳ್ತಾರೆ. ಅಂದ್ರೆ ಒಂದು ಕಿಟ್ 1,500 rupees ಯಾರಾದ್ರೂ ಪರ್ಚೇಸ್ ಮಾಡ್ಕೋಬಹುದು. ಇಲ್ಲ ನನಗೆ ಎಕ್ಸ್ಟ್ರಾ ಅರ್ನಿಂಗ್ ಇನ್ಕಮ್ ಬೇಕು ಅಂದ್ರೆ ಫ್ರಾಂಚೈಸಿಗೆ ಹೋದ್ರೆ, ಫ್ರಾಂಚೈಸಿದಲ್ಲಿ 11,000 rupeesಗೆ ಫ್ರಾಂಚೈಸಿ ಸಿಗುತ್ತೆ. ವಿಲೇಜ್ ಫ್ರಾಂಚೈಸಿ 11,000 rupeesಗೆ ಪ್ಲಸ್ ಪ್ರಾಡಕ್ಟ್ ಸಿಗುತ್ತೆ ವರ್ತ್ ಆಫ್ ಎಕ್ಸಾಂಪಲ್ ನಾನು ಅದು ಡಾಲರ್ಸ್ ಅಲ್ಲಿ ಇದೆ ಆಕ್ಚುಲಿ, ಅದು ಇದ್ರಲ್ಲಿ ಹೇಳ್ಬೇಕಂದ್ರೆ ಅಂದ್ರೆ ಹೈಯೆಸ್ಟ್ ಪ್ರೈಸ್ MRP ಗೆ ಪ್ರಾಡಕ್ಟ್ ಸಿಗುತ್ತೆ, ಫ್ರಾಂಚೈಸಿ ಸಿಗುತ್ತೆ, ಪ್ಲಸ್ 2x ಅಮೌಂಟ್ ರಿಟರ್ನ್ ಆಗುತ್ತೆ. ಅರ್ಥ ಆಗ್ತಿದೆನಾ? ಫ್ರಾಂಚೈಸಿ ಅಮೌಂಟ್ ಕೂಡ 2x ಅಲ್ಲಿ ರಿಟರ್ನ್ ಆಗುತ್ತೆ. ಅದೇ ರೀತಿ ತಾಲೂಕಾಗೆ ಎಕ್ಸಾಂಪಲ್ 1 lakh ಫ್ರಾಂಚೈಸಿ ಇದೆ ಅಂದ್ರೆ
1 lakh ಅಮೌಂಟ್ಗೆ 1,40,000 ಯೂನಿಟ್ಸ್ ವರ್ತ್ ಆಫ್ ಪ್ರಾಡಕ್ಟ್ ಸಿಗುತ್ತೆ. ಅಂದ್ರೆ 100 ಯೂನಿಟ್ ಸಿಗುತ್ತೆ. ಒಂದು ಫೇಸ್ ವಾಶ್, ಒಂದು ಪ್ರಾಡಕ್ಟ್ ಫೇಸ್ ಕ್ರೀಮ್ 100 ಯೂನಿಟ್ ಅಂದ್ರೆ 1 lakh ನಾನು ಇನ್ವೆಸ್ಟ್ ಮಾಡಿದೆ, ನನಗೆ 1,40,000 ವರ್ತ್ ಆಫ್ ಪ್ರಾಡಕ್ಟ್ ಸಿಕ್ತು. ಜೊತೆಗೆ ನಾನು ಪ್ರಾಡಕ್ಟ್ ನ ಪರ್ಚೇಸ್ ಮಾಡಿರೋ 1 lakh ವರ್ತ್ ಆಫ್ 1 lakh 2x ಅಲ್ಲಿ ನನಗೆ ರಿಟರ್ನ್ ಸಿಗುತ್ತೆ. ಅಂದ್ರೆ 2 lakhs ನನಗೆ ರಿಟರ್ನ್ ಆಗಿ ಸಿಗುತ್ತೆ. ಅದು ಡೈಲಿ ಬೇಸಿಸ್ ನನಗೆ 5% ಕ್ಯಾಶ್ ಬ್ಯಾಕ್ ಆಗಿ ಆಡ್ ಆಗ್ತಾ ಹೋಗುತ್ತೆ. ಕ್ಲಿಯರ್? ಅರ್ಥ ಆಗ್ತಿದೆ ಹೌ ಸಿಸ್ಟಮ್ ವರ್ಕ್ಸ್? ಎಕ್ಸಾಂಪಲ್, ಸೊ ನಾನು ಡೈರೆಕ್ಟ್ ಆಗಿ ಒಂದು ಫ್ರಾಂಚೈಸಿನ ತಗೊಂಡಿದ್ದೀನಿ, ಇನ್ವೆಸ್ಟಿಂಗ್ 1 lakh. ಎಕ್ಸಾಂಪಲ್, ನನ್ನ ಮನೆಯಲ್ಲಿ ನನಗೇನ್ ಆಫೀಸ್ ಬೇಕು, ನನ್ಗೆ ಕ್ಯಾಬಿನ್ ಬೇಕು ಏನಿಲ್ಲ, ನನ್ಗೊಂದು ಸ್ಮಾಲ್ ಆಫೀಸ್ ಮನೆ ಇದೆ, ನನ್ನ ಸೋಷಿಯಲ್ ಮೀಡಿಯಾ. ಆಮೇಲೆ ನಾನೀಗ ಎಕ್ಸಾಂಪಲ್ 1 lakh ವರ್ತ್ ಆಫ್ ಪ್ರಾಡಕ್ಟ್ ನಾನು ಪರ್ಚೇಸ್ ಮಾಡಿದ್ದೀನಿ. ಜೊತೆಗೆ ನನಗೆ 1,40,000 rupees ಪ್ರಾಡಕ್ಟ್ ನನ್ನ ಮನೆಗೆ ಡೆಲಿವರಿ ಆಗಿದೆ. ಆ ಪ್ರಾಡಕ್ಟ್ ಮಾರ್ಕೆಟಿಂಗ್ ಹೆಂಗ್ ಮಾಡೋದು ಇವಾಗ? ಅದನ್ನ ಅಪ್ಸ್ಕಿಲ್ ಮಾಡುತ್ತೆ. ಅಪ್ಸ್ಕಿಲ್ ಹೆಂಗ್ ಮಾಡುತ್ತೆ ಅಂದ್ರೆ, ಆ ಫ್ರಾಂಚೈಸಿ ಹೋಲ್ಡರ್ ಯಾರಿರ್ತಾರೆ ಅವರ ಲೊಕೇಶನ್ ಜಿಯೋ ಫೆನ್ಸ್ ಏನಿರುತ್ತೆ, ಟೋಟಲ್ ಮಾರ್ಕೆಟಿಂಗ್ ಸೋಷಿಯಲ್ ಮೀಡಿಯಾ ಆಕ್ಟಿವಿಟೀಸ್ ನ ಮಾರ್ಕೆಟ್ ಮಾಡಿ ಡೈರೆಕ್ಟ್ ನಿಮ್ಮ ಹತ್ರ ಯಾವ್ದೇ ನಮಗೆ ಎನ್ಕ್ವೈರೀಸ್ ಬರುತ್ತೆ ಆ ಪ್ರಾಡಕ್ಟ್ ಕನೆಕ್ಟ್ ಮಾಡ್ತೀವಿ. ನಿಮ್ಮ ಹತ್ರ ಜಸ್ಟ್ ಯಾರೇ ಪ್ರಾಡಕ್ಟ್ ಬಂದ್ರು ಕೂಡ ಪರ್ಚೇಸ್ ಮಾಡಕ್ಕೆ ಅವರು ಡೈರೆಕ್ಟ್ ಪ್ರಾಡಕ್ಟ್ ನ ಪರ್ಚೇಸ್ ಮಾಡಕ್ಕೆ ಬರ್ತಾರೆ. ಅದು ಸೋಷಿಯಲ್ ಮೀಡಿಯಾ ಆಗಿರ್ಬೋದು, ಡೈರೆಕ್ಟ್ ಆಗಿರ್ಬೋದು. ಗೊತ್ತಾಗ್ತಿದೆ? ಅಂದ್ರೆ ಮಾರ್ಕೆಟಿಂಗು ಕೂಡ ನಾವೇ ಮಾಡ್ತೀವಿ. ಜೊತೆಗೆ ವರ್ತ್ ಆಫ್ 1 lakh ಗೆ ಡೈಲಿ ಬೇಸಿಸ್ ಕ್ಯಾಶ್ ಬ್ಯಾಕ್ ಅಲ್ಲಿ ಟಿಲ್ 2x ಆಗೋವರೆಗೂ ಡೈಲಿ ರಿಟರ್ನ್ಸ್ ಅಲ್ಲಿ ಸಿಗುತ್ತೆ. ಇದು ಒಂದ್ ಇನ್ಕಮ್. ಓಕೆ, ಎರಡನೇದು, ಇವನ್ 1,500 rupeesಗೆ ಯಾರಾದ್ರೂ ಪ್ರಾಡಕ್ಟ್ ನ ಪರ್ಚೇಸ್ ಮಾಡಿದ್ರು ಕೂಡ ಅವ್ರ ಕಡೆಯಿಂದ ನಮಗೆ 2% ರೆಫರಲ್ ಇನ್ಕಮ್ ಕೂಡ ಸಿಗುತ್ತೆ. ಇದು ಎರಡನೇ ಇನ್ಕಮ್. ಸೊ ಮೂರನೇ ಇನ್ಕಮ್ ಏನಂತ ಹೇಳಿದ್ರೆ, ನಾನು ಎಕ್ಸಾಂಪಲ್ ನಾನೇ ಯಾವ್ದಾದ್ರು ಫ್ರಾಂಚೈಸಿ ಕ್ಲೋಸ್ ಮಾಡಿದೆ ಅಂತ ತಿಳ್ಕೊಳ್ಳೋಣ. ಸೊ ಇವಾಗ ನಾನು ಒಂದು ವಿಲೇಜ್ ಫ್ರಾಂಚೈಸಿನೋ ತಾಲೂಕಾ ಫ್ರಾಂಚೈಸಿನೋ ತಗೊಂಡಿದ್ದೀನಿ. ಸೊ ನನ್ಗೆ ಇದೇ ತರ ನನ್ನ ಕಮ್ಯುನಿಟಿಲಿ ಅಥವಾ ನನಗೆ ಗೊತ್ತಿರೋರು ಯಾರೋ ನಾನು ಫ್ರಾಂಚೈಸಿನೇ ತಗೊಂತೀನಿ ಅಂದ್ರೆ ಅವ್ರ ಫ್ರಾಂಚೈಸಿ ವಾಲ್ಯೂಮ್ ಮೇಲೆ ನನಗೆ 5% ನನಗೆ ರೆಫರಲ್ ಇನ್ಕಮ್ ಸಿಗುತ್ತೆ. ಎಕ್ಸಾಂಪಲ್ 1 lakh ಅಂದ್ರೆ 5,000 rupees. ಮತ್ತೆ ಅವರ ಫ್ರಾಂಚೈಸಿ ಫೀಸ್ ಮೇಲೆ ನನಗೆ 2% ರೆಫರಲ್ ಇನ್ಕಮ್ ಡೈಲಿ ಬೇಸಿಸ್ ಕ್ಯಾಶ್ ಬ್ಯಾಕ್ ಸಿಗುತ್ತೆ. ಸೊ ಇದ್ರ ಜೊತೆಗೆ ಫ್ರಾಂಚೈಸಿ ಹೋಲ್ಡರ್ಸ್ಗೆ ಟೋಟಲ್ ಕಂಪನಿ ಟರ್ನ್ ಓವರ್ ವಾಲ್ಯೂಮ್ ಬೇಸಿಸ್ ಮೇಲೆ ಈಕ್ವಲ್ ಪ್ರಾಫಿಟ್ ಡಿಸ್ಟ್ರಿಬ್ಯೂಷನ್ ಪ್ಯಾಸಿವ್ ಇನ್ಕಮ್ ಟಿಲ್ ಲೈಫ್ ಟೈಮ್ ಇರುತ್ತೆ. ಎಕ್ಸಾಂಪಲ್, ಇವಾಗ ಸರ್ ನಮ್ದು ಒಂದು 10,000 ಪ್ರಾಡಕ್ಟ್ ಕಿಟ್ ಸೋಲ್ಡ್ ಔಟ್ ಆಗಿದೆ ಅಂದ್ರೆ, ಸೊ ಅದರಲ್ಲಿ ನಾವು ಎಂಟೈರ್ ವಾಲ್ಯೂಮ್ ಅಂದ್ರೆ ಆಲ್ ಓವರ್ ಇಂಡಿಯಾದಲ್ಲಿ ನಮ್ದು ಟೋಟಲ್ ಎಷ್ಟು ಪ್ರಾಡಕ್ಟ್ ಸೇಲ್ ಆಗಿದೆ ಅದರಲ್ಲಿ ನಾವು ಫ್ರಾಂಚೈಸಿ ಹೋಲ್ಡರ್ಸ್ ಯಾರಿರ್ತಾರೆ ಅವರಿಗೆ ಎಕ್ಸಾಂಪಲ್ 1% ಅಥವಾ 2% ಟೋಟಲ್ ವಾಲ್ಯೂಮ್ ಪ್ರಾಫಿಟ್ ಅಲ್ಲಿ ವೀಕ್ಲಿ ಪ್ರಾಫಿಟ್ ಶೇರಿಂಗ್ ಪ್ಯಾಸಿವ್ ಇನ್ಕಮ್ ನ ಕೂಡ ಡಿಸ್ಟ್ರಿಬ್ಯೂಟ್ ಮಾಡ್ತಾ ಇದೆ. ಕ್ಲಿಯರ್? ಅದು ಪ್ಯಾಸಿವ್ ಇನ್ಕಮ್ ಜಸ್ಟ್ ಅಸೋಸಿಯೇಟ್ ಆಗಿದ್ದಕ್ಕೆ ಫ್ರಾಂಚೈಸಿ ಓನರ್ಸ್ಗೆ. ಕ್ಲಿಯರ್? ಇವಾಗ ನಾವು ಫಸ್ಟ್ ಡೈರೆಕ್ಟ್ ಪ್ರಾಡಕ್ಟ್ ನ ಕೂಡ ಪ್ರಮೋಟ್ ಮಾಡ್ಬೋದು, ಎರಡನೇದು ಫ್ರಾಂಚೈಸಿ ಏನಾದ್ರೂ ಪ್ರಮೋಟ್ ಮಾಡ್ಬೋದು, ಸೆಕೆಂಡ್ ಪ್ಯಾಸಿವ್ ಇನ್ಕಮ್ ಆದ್ರೂ ಪ್ರಮೋಟ್ ಮಾಡ್ಬೋದು. ವಿ ಆರ್ ಎಕ್ಸ್ಪೆಕ್ಟಿಂಗ್ ಬಿಲ್ಡಿಂಗ್ ಕಮ್ಯುನಿಟಿ. ಜೊತೆಗೆ ಒಂದು ಸರ್ಟೆನ್ ಲೆವೆಲ್, ಈಗ $15 ಇಂದ $100 ಅಥವಾ $30 ರೀಚ್ ಆದ್ಮೇಲೆ ನಮ್ದು ಅಪ್ಸ್ಕಿಲ್ ಕೋರ್ಸಸ್ ಏನಿದೆ ಅದು ನಾವು ಕಾಂಪ್ಲಿಮೆಂಟರಿ ಆಗಿ ಲಾಂಚ್ ಮಾಡ್ತೀವಿ. ಇಲ್ಲಿ ಒಂದು ನಾವು ಫೋಕಸ್ ಮಾಡ್ತಾ ಇರೋದು ಎಂಪ್ಲಾಯ್ಮೆಂಟ್, ಎಂಪವರ್ಮೆಂಟ್ ಅಂಡ್ ಎಜುಕೇಶನ್. ನಮ್ಮ ಪ್ಲಾಟ್ಫಾರ್ಮ್ ಅಲ್ಲಿ ಬರ್ತಕ್ಕಂತ ಪ್ರತಿಯೊಬ್ರು ಯಾರೇ ಇರ್ತಾರೆ ಅವರು ಇವನ್ ಅವ್ರಿಗೆ ಎಜುಕೇಶನ್ ಕೂಡ ಸಿಗುತ್ತೆ, ಒಂದು ಪ್ರಾಡಕ್ಟ್ ಕೂಡ ಸಿಗುತ್ತೆ. ಪ್ರಾಡಕ್ಟ್ ಅಲ್ಲಿ ನೀವು ರಿಸಲ್ಟ್, ಫಿಸಿಬಿಲಿಟಿ, ಎಕ್ಸ್ಪೀರಿಯನ್ಸ್, ಈಸಿ ಗೋ ಇರುತ್ತೆ. ಓಕೆ,
ಮತ್ತೆ ರಿಸಲ್ಟ್ ಓರಿಯೆಂಟೆಡ್. ನಾನು ನಿಮಗೆ ಲಿಂಕ್ ಕಳ್ಸಿದೀನಿ, ಅದ್ರಲ್ಲಿ ನೀವೇ ನೋಡಿ. ಅದು ಯಾವಾಗ ಯೂಟ್ಯೂಬ್ ಅಲ್ಲಿ ಅಪ್ಡೇಟ್ ಆಗಿದೆ ಅಂತ ನಿಮಗೆ ಗೊತ್ತಾಗ್ಬಿಡುತ್ತೆ. 7 ವರ್ಷದ ಕೆಳಗಡೆ ಅಪ್ಡೇಟ್ ಆಗಿರೋ ವಿಡಿಯೋ ಅದು. ಅಂದ್ರೆ ಕಂಪನಿ ಸ್ಟಾರ್ಟ್ ಆಗಿ 10 ವರ್ಷದಿಂದ ರಿಸಲ್ಟ್ ಓರಿಯೆಂಟೆಡ್ ಇದೆ ಮುಂಬೈಯಲ್ಲಿ. ಓಕೆ, ಐ ಥಿಂಕ್ ಒಂದ್ಸರಿ ಆಮೇಲೆ ಇದು ಹೆಂಗ್ ವರ್ಕ್ ಆಗುತ್ತೆ ಅಂದ್ರೆ, ಈ ತಿಂಗಳಲ್ಲಿ ನಮಗೆ 1500 rupees ಕೊಟ್ಟು ಪ್ರಾಡಕ್ಟ್ ನ ಪರ್ಚೇಸ್ ಮಾಡಿ ಕಿಟ್ ಅಂದ್ರೆ ಸೆಕೆಂಡ್ ಮಂತ್ ಅದು ಖಾಲಿ ಆದ್ಮೇಲೆ ತಗೊಂಡ್ಲೇಬೇಕಲ್ಲ. ಈಗ ನಮ್ಮ ಮನೇಲಿ ನಾನು ಸೋಪ್ ಬಳಸ್ಕೊಂತಿದೀನಿ, ಸ್ನಾನ ಮಾಡಿ ಅದು ಖಾಲಿ ಆಯ್ತು ಅಂದ್ರೆ ಮತ್ತೆ ಹೋಗ್ಬಿಟ್ಟು ಸೋಪ್ ತಗೊಂಡ್ ಬರ್ಲೇಬೇಕು. ಅದೇ ತರನೇ ನೀವು ಒಂದು 10 ಜನ 20 ಜನ 100 ಜನದ ಟೀಮ್ ಬಿಲ್ಡ್ ಮಾಡಿದ್ರೆ ಅಂದ್ರೆ ಅವ್ರು ಒಂದ್ಸರಿ ಪರ್ಚೇಸ್ ಮಾಡಿ ಅದು ಕಂಪ್ಲೀಟ್ ಆದ್ಮೇಲೆ ಮತ್ತೆ ಅವ್ರು ರೀಪರ್ಚೇಸ್ ಮಾಡ್ತಾರೆ. ಸೊ ರೀಪರ್ಚೇಸ್ ಮಾಡಿದಾಗ ಎವ್ರಿ ಟೈಮ್ ಯು ವಿಲ್ ಗೆಟ್ 5% and return 2% and 10x generation income. Clear? So from now onwards, daily basis, I'll connect you all India pan India team ಜೊತೆಗೆ ನಾನು ಕನೆಕ್ಟ್ ಮಾಡ್ತೀನಿ. ಓಕೆ, ಸೊ ನನ್ಗೆ ಯಾರು ಇದು ನಮ್ಗೆ ಏನು ಅಪ್ಸ್ಕಿಲ್ ಅಲ್ಲಿ ನಮ್ದು ಟೀಮ್ ಇದಾರೆ, ಸೊ ಇವ್ರನ್ನ ಎಕ್ಸ್ಕ್ಲೂಸಿವ್ ಟೀಮ್ ನ ನಾನು ಪ್ಯಾನ್ ಇಂಡಿಯಾ ಟೀಮ್ ಜೊತೆ ಕನೆಕ್ಟ್ ಮಾಡಿ I'll invite you also to understand more about the plan, product and income generation. ಡೆಫಿನೆಟ್ಲಿ ಅಲ್ಟಿಮೇಟ್ಲಿ ಇವತ್ತು ಪ್ಲಾಟ್ಫಾರ್ಮ್ ಅಲ್ಲಿ ಯಾರ್ಯಾರು ಎಲ್ಲರೂ ಇದ್ದೀರಾ, ಡೆಫಿನೆಟ್ಲಿ ಮೇಜರ್ ಫೋಕಸ್ ಇದೆ ಅರ್ನಿಂಗ್ ಮನಿ, ರೈಟ್? ಸೊ ದಟ್ ಈಸ್ ದ ರೀಸನ್ ವಿ ಕಮ್ ಅಪ್ ವಿತ್ ದಿಸ್ ಗ್ರೇಟ್ ಪ್ಲಾನ್ and we are going to expand rapid growth in the coming days. To understand, at least you should spend a time. Why? Because for the growth. Okay, idrali there is no limitation. I'll definitely in next 3 months or next 6 months, okay, ನಿಮ್ಗೆ ಗೊತ್ತಿಲ್ಲದೆ you will be in a top position, okay, with the system. So to build this system, there are 15 ವರ್ಷ 20 ವರ್ಷ 30 ವರ್ಷ ಸಿಸ್ಟಮ್ ಅಲ್ಲಿ ಎಕ್ಸ್ಪೀರಿಯನ್ಸ್ ಇರೋ ಕ್ಯಾಂಡಿಡೇಟ್ಸ್ ನಮ್ಗೆ ಆಲ್ ಓವರ್ ಇಂಡಿಯಾ ಇದ್ದಾರೆ. ಓಕೆ, ಸೊ ವೈ ಐ ಇಂಟ್ರೊಡ್ಯೂಸ್ ದಿಸ್ ಪ್ಲಾಟ್ಫಾರ್ಮ್? ಬಿಕಾಸ್ ಫಾರ್ ಮೈ ಫಸ್ಟ್ ಪ್ರಿಯಾರಿಟಿ ಇಸ್ ಟು ಎಲಿವೇಟ್ ಮೈ ಕೋರ್ ಪೀಪಲ್. ಓಕೆ, ಸಪೋಸ್ ಯಾರಿಗೇನೋ ಸರಿಯಾಗಿ ಅಂಡರ್ಸ್ಟ್ಯಾಂಡ್ ಆಗಿಲ್ಲ ಅಂದ್ರೆ ಡೆಫಿನೆಟ್ಲಿ ಕನೆಕ್ಟ್ ವಿತ್ ಮಿ. ಐ ವಿಲ್ ಎಕ್ಸ್ಪ್ಲೈನ್ ಯು ಇನ್ ಮೋರ್ ಅಬೌಟ್ ದಿ ಪ್ಲಾನ್ ಅಂಡ್ ಪ್ರಾಡಕ್ಟ್ and about franchise and further more details. Okay, I always available.